ಸರ್ವ ದುಃಖದ ನಿವೃತ್ತಿ ಮತ್ತು ಪರಮಾನಂದ ಪ್ರಾಪ್ತಿ ಅಂದ್ರೆ ಏನು ಅಂತೇಳಿ ಶಿಷ್ಯ 3ನೇ ಪ್ರಶ್ನೆ ಮಾಡಿದ್ದ. ಅದಕ್ಕೆ ಉತ್ತರ ಏನು ಕೊಟ್ರಪ್ಪ ಅಂತ ಕೇಳಿದ್ರೆ, ಸರ್ವ ದುಃಖದ ನಿವೃತ್ತಿ ಮತ್ತು ಪರಮಾನಂದದ ಪ್ರಾಪ್ತಿ ಅಂದ್ರೆ ಮೋಕ್ಷ. ಆನಂದದ ಪ್ರಾಪ್ತಿ ಮೋಕ್ಷ ಹಿಂಗೆ ಬೇರೆ ಬೇರೆ ಅಲ್ಲ. ದುಃಖದ ನಿವೃತ್ತಿ ಹಂಗಂತ ಯಾಕಂತ ಕೇಳಿದ್ರಿ, ಮಾತು ಯಾಕೆ ಕೊಟ್ರ ಅಂತ ಕೇಳಿದ್ರೆ ಸ್ವಲ್ಪ ಗಮನ ಹರಿಸ್ಬೇಕು. ಸಾಂಖ್ಯರು 3 ದುಃಖದ ನಿವೃತ್ತಿಗೆ ಮೋಕ್ಷ ಅನ್ನುತ್ತಾರೆ. ಪತಂಜಲಿಗಳು 5 ದುಃಖದ ನಿವೃತ್ತಿಗೆ ಮೋಕ್ಷವೆನ್ನುತ್ತಾರೆ. ವೇದಾಂತಿಗಳು 21 ದುಃಖದ ನಿವೃತ್ತಿಗೆ ಮೋಕ್ಷವೆನ್ನುತ್ತಾರೆ. ಬರೀ ನಿವೃತ್ತಿಗೆ ಮೋಕ್ಷ ಅಂದ್ರೆ ಅವ್ರ ಪರಮಾನಂದ ಪ್ರಾಪ್ತಿ ಹೇಳೇ ಇಲ್ಲ. ಇದನ್ನ ಪಕ್ಕ ತಿಳ್ಕೊರಿ ನೀವು. ಏನ್ ಹೇಳ್ಯಾರವರು? ಬರ ದುಃಖದ ನಿವೃತ್ತಿ ಹೇಳ್ಯಾರ. ಆದ್ರೆ ವೇದಾಂತದ ಸಿದ್ಧಾಂತ ಹೆಂಗದಪ್ಪ ಅಂತ ಕೇಳಿದ್ರೆ ದುಃಖದ ನಿವೃತ್ತಿನೂ ಆಗಬೇಕು, ಪರಮಾನಂದದ ಪ್ರಾಪ್ತಿನೂ ಆಗ್ಬೇಕು. ನಮ್ಮ ಸಿದ್ಧಾಂತ ಏನಪ್ಪಾ ಅಂತ ಕೇಳಿದ್ರೆ ಎಲ್ಲ ದುಃಖಗಳ ನಿವೃತ್ತಿ. ಎಲ್ಲಾ ದುಃಖ ಅಂದ್ರೆ ಯಾವ ರೀತಿ ಅವ್ರು ಟಿಪ್ಪಣಿ ಕೊಟ್ಟರವರು. ಅಜ್ಞಾನವೇ ಮೊದಲು ಮಾಡಿಕೊಂಡು ಜನ್ಮ ಮರಣಾದಿಗಳ ಪರ್ಯಂತರವಾಗಿ ಎಷ್ಟು ದುಃಖಗಳದಾವ, ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ, ಜನ್ಮ ದುಃಖ, ಮರಣ ದುಃಖ. ಯಾಕಪ್ಪ ಅಂದ್ರ ತನು ಆಗರ ದುಃಖ ಸಾಗರ. ಇದು ಶರೀರ ಹೆಂಗೈತಿ ಅಂತ ಕೇಳಿದ್ರ, ಹೆಣ್ಮಕ್ಳಿಗೆ ಗಂಡನ ಮನೆಯೊಳಗ ಸಕಲ ಸೌಭಾಗ್ಯಗಳು ಇದ್ದರೂ ಕೂಡ, ಹೆಣ್ಮಕ್ಳಿಗೆ ಗಂಡನ ಮನೆಯೊಳಗ ಎಲ್ಲ ಭಾಗ್ಯಗಳು ಇರ್ತಾವ. ಕಾರ, ಬಂಗ್ಲೆ, ಜಮೀನ, ಆಳ ಹೋಳ ಏನೆಲ್ಲ ಇರ್ತೈತಿ. ತವ್ರ ಮನಿ ಜೋಪಡಿನೇ ಗುಡಿಸ್ಲನೇ ಇರಲಾಕ. ಆದ್ರ ತವ್ರ ಮನಿ ಹೋಗ್ಯೇನಂದ್ರ ಒಂಟಗಾಲ ಮೇಲೆ ನಿಂತಿರ್ತಾಳ. ಗಂಡನ ಮನೆಯಾಗ ಯಾಕಪ್ಪ ನಿಮ್ಗೆಲ್ಲ ಗೊತ್ತಿದ್ದದ್ ಮಾತು ಐತಿದು. ಗಂಡನ ಮನಿ ಅಷ್ಟೆಲ್ಲ ಸಂಪತ್ತದಿಂದ ಕೂಡಲ್ಪಟ್ಟರೂ ಕೂಡ ತಾಯಿ ಮನೆಯಲ್ಲಿ ಒಂದು ಗುಡಿಸಲವೇ ಇದ್ದರೂ ಕೂಡ ಹಂಗ ಪ್ರೀತಿದಿಂದ ಓಡಿ ಹೋಗ್ಕೊಳ್ಳಲ್ಲ. ಹಂಗ ರೋಗಗಳಿಗೆ ತವ್ರ ಮನಿ ಯಾವದ್ರಿ ಅಂತ ಕೇಳಿದ್ರೆ ಈ ಶರೀರ. ಹೋಗ್ಯನೋದ್ ಕೇಳಿದ್ರೆ ಕೇಳಾಕತಿ ಯಾಕೆ ಹೋಗೇ ಬಿಡ್ತೀನಿ ಅಂತ ಅವತ್ತು ರೋಗವು. ಮನುಷ್ಯನ ಶರೀರಕ್ಕೆ ನೀ ಹೋಗ್ಯೇನು ರೋಗ ಅಂತ ಕೇಳ್ದೇವ ಅಂದ್ರ ನೀ ಕೇಳೋದೇ ಬೇಡ. ಐ ವಿಲ್ ಗೋ, ಬರೀ ಗೋ ಅಲ್ಲ, ಐ ವಿಲ್ ಗೋ, 100ಕ್ಕೆ 100 ಹೋಗ್ತೀನಿ. ಐ ಶಾಲ್ ಗೋ ಅಲ್ಲ ಮಾತ್ರ, ಐ ವಿಲ್ ಗೋ, ಹೋಗೇ ಹೋಗ್ತೀನಿ. ಹಂಗ ರೋಗಗಳಿಗೆ ಶರೀರ ಅನ್ನೋದು ಹೆಂಗದಪ್ಪ ಅಂತ ಕೇಳಿದ್ರೆ ಅದು ತವ್ರ ಮನಿ ಇದ್ದಂಗೆ ಐತಿ. 100 ಕೋಟಿ ಸಹಸ್ರ ಶಂಕರ ಅಂತ ಹೇಳಿದ್ರಲ್ಲ. ಹೀಗಾಗಿ ಅಜ್ಞಾನವೇ ಮೊದಲು ಮಾಡಿಕೊಂಡು ಜನ್ಮ ಮರಣದ ಪರ್ಯಂತರವಾಗಿ ಇವೆಲ್ಲ ಏನದವಲ್ಲ, ಅದಕ್ಕೆ ಹೇಳ್ದಲ್ಲ ನಾನು ಬೆಳಿಗ್ಗೆ, ಜನ್ಮ ದುಃಖಂ, ಜರಾ ದುಃಖಂ, ಜಾಯಾ ದುಃಖಂ, ಪುನಃ ಪುನಃ ಸಂಸಾರ ಸಾಗರಂ ದುಃಖಂ. ನಾ ಎಟ್ ಹೇಳಪ್ಪ, ಜನ್ಮ ಅನ್ನೋದೊಂದು ದುಃಖ, ಮರಣ ಅನ್ನೋದು ದುಃಖ, ಹೆಂಡತಿ ಅನ್ನೋದು ದುಃಖ, ಮುಪ್ಪಾವಸ್ಥೆ ಅನ್ನೋದು ದುಃಖ. 1 2 ಹೇಳಾಕ್ ಹೋದ್ರೆ ಮುಗಿಯೋದಿಲ್ಲ. ಒಟ ಟೋಟಲ್ ಆಗಿ ಹೇಳ್ಬಿಡ್ತೀನಿ ನಾನು. ಸಂಸಾರ ಸಾಗರಂ ದುಃಖಂ. ಇಡೀ ಸಂಪೂರ್ಣ ಜಗತ್ತೇ ಪ್ರಪಂಚವೇ ಇದು ದುಃಖಮಯ ಆಗೈತಿ ಅಂತೇಳಿ ಒಂದ ಶ್ಲೋಕದಲ್ಲಿ ಮುಗಿಸಿಬಿಟ್ರವರು. ಯಾಕಪ್ಪ ಅಂದ್ರ ಯದುಕ್ತಂ ಗ್ರಂಥ ಕೋಟಿಭಿ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಹ. 1 ಕೋಟಿ ವೇದಾಂತಕ್ಕೆ ಸಂಬಂಧಪಟ್ಟಂತ ಗ್ರಂಥದೊಳಗೆ ಏನ್ ಹೇರಲ್ಲ, ಬರೇ ಅರ್ಧ ಶ್ಲೋಕೇನ ಪ್ರವಕ್ಷ್ಯಾಮಿ, ಬರೀ ಅರ್ಧ ಶ್ಲೋಕದೊಳಗೆ ಹೇಗೆ ಮುಗಿಸ್ತೀನಿ ಅಂತಂದ್ರಲ್ಲೋ ಹಂಗ ಟೋಟಲ್ ಆಗಿ ಅವ್ರು ಹೇಳಾಕತ್ತಾರ ಸಂಸಾರ ಸಾಗರಂ ದುಃಖಂ. ಎಲ್ಲ ಬತ್ತು, ಇದೆಲ್ಲ ದುಃಖಮಯ ಐತಿ. ಇಂಥ ಎಲ್ಲ ದುಃಖದ ನಿವೃತ್ತಿ ಆಗಬೇಕು ಮತ್ತು ಪರಮಾನಂದದ ಪ್ರಾಪ್ತಿ ಆಗಬೇಕು ಅಂತೇಳಿ ವಿಷಯವನ್ನ ಹೇಳಿದಾಗ ಅದ್ರ ಮೇಲೆ ಸರ್ವ ದುಃಖ ಅಂದ್ರೆ ಏನು ಅಂತ ಒಂದು ಟಿಪ್ಪಣಿ ಬಂದಿತ್ತು. ಅಜ್ಞಾನವೇ ಮೊದಲು ಮಾಡಿಕೊಂಡು ಜನ್ಮ ಮರಣಾದಿ ಪರ್ಯಂತರವಾಗಿ ಇವಕ್ಕೆಲ್ಲಕ್ಕೂ ದುಃಖ ಅಂತ ಕರೀತಾರ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ. ಆಮೇಲೆ 2ನೇ ಟಿಪ್ಪಣಿ ಎದ್ರ ಮೇಲೆ ಬಂದಿತ್ತು ಅಂತ ಕೇಳಿದ್ರೆ ನಿವೃತ್ತಿ. ಟಿಪ್ಪಣಿಗಳಂದ್ರೇನು, ಅದ್ರ ಬಗ್ಗೆ ವಿಶೇಷವಾದಂಥ ಜ್ಞಾನವನ್ನ ಮಾಡಿಕೊಡುವುದಕ್ಕೋಸ್ಕರವಾಗಿ ಟಿಪ್ಪಣಿಗಳನ್ನ ಕೊಟ್ಟಿರ್ತಾರೆ. ನಿವೃತ್ತಿ ಮೇಲೆ ಒಂದು ಟಿಪ್ಪಣಿ ಬಂದಿತ್ತು. ನಿವೃತ್ತಿ ಒಳಗೆ 2 ಪ್ರಕಾರದವಪ್ಪ ಅಂತ ಹೇಳಿದೆ ನಾನು. ಒಂದು ಲಯರೂಪ ನಿವೃತ್ತಿ, ಇನ್ನೊಂದು ಅತ್ಯಂತ ನಿವೃತ್ತಿ. ಯಾವುದು ಲಯರೂಪ ನಿವೃತ್ತಿ ಇರ್ತದ ಅದು ಮತ್ತೆ ಹೊಳ್ಳಿ ಬರ್ತದ. ಕೆಮ್ಮ, ಜ್ವರ, ನೆಗಡಿ ಇವೆಲ್ಲ. ಇನ್ನು ಯಾವುದು ಅತ್ಯಂತ ನಿವೃತ್ತಿ ಹೊಳ್ಳಿ ಬರೋದಿಲ್ಲ, ಅದಕ್ಕೆ ಅತ್ಯಂತ ನಿವೃತ್ತಿ ಅಂತ ಕರೀತಾರೆ. ಅದು ಹ್ಯಾಂಗರಿ ಅಂತ ಕೇಳಿದ್ರೆ, ಕಾದ ತೆವಿ ಹಂಚಿನ ಮ್ಯಾಲ 1 ಹನಿ ನೀರ್ ಹಾಕಿದ್ರ ಹೊಳ್ಳಿ ಬರ್ತೈತೆ ಅದು. ಅದಕ್ಕೆ ಅತ್ಯಂತ ನಿವೃತ್ತಿ ಅಂತ.
ಅದು ಅಜ್ಞಾನ ಜ್ಞಾನದಿಂದ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅತ್ಯಂತ ನಿವೃತ್ತಿ ಆಕೈತಿ. ಒಂದು ಸಲ ನಿವೃತ್ತಿ ಆತು ಅಂದ್ರೆ ಹೊಳ್ಳಿ ಜನ್ಮ ಮರಣ ರೂಪ ಸಂಸಾರ ಬರೋದೇ ಇಲ್ಲ. ಅಕಸ್ಮಾತ್ ಜ್ಞಾನ ಪಡ್ಕೊಂಡ್ರೂ ಕೂಡ ಜನ್ಮ ಮರಣಾದಿ ಸಂಸಾರ ಬರ್ತಿತ್ತು ಅಂದ್ರೆ ಯಾರೂ ವೇದಾಂತದೊಳಗೆ ಪ್ರವೃತ್ತಿನೇ ಆಗ್ತಿರ್ಲಿಲ್ಲ. ಹೌದಲ್ಲ? ಹೀಗಾಗಿ ನಿವೃತ್ತಿ ಒಳಗೆ 2 ಪ್ರಕಾರ ಅದಾವ. ನಾಶ ಎಲ್ಲಿ ಹೇಳಬೇಕು, ನಿವೃತ್ತಿ ಎಲ್ಲಿ ಹೇಳಬೇಕು, ಲಯ ಎಲ್ಲಿ ಹೇಳಬೇಕು ಅಂತ ಕೇಳಿದ್ರೆ 2 ಕಾಲದಲ್ಲಿ ಇಲ್ಲದ ವಸ್ತುವಿಗೆ ನಾಶ ಹೇಳ್ಬೇಕು. ಗಮನ ಕೊಡ್ರಿ, ಬರೀ ನಗಸೋದೇ ಹೇಳೋದು ಬೇಡ. ಹೌದಲ್ಲ? ಹುಡುಗರಿಗೆ ಗುಳಿಗೆ ಕೊಡುವುದಾಗಿದೆ ನಮ್ಗೆ. ಡಾಕ್ಟರ್ ಗುಳಿಗೆ ಕೊಡೋ ತನಕ ಆರಾಮ ಆಗಂಗಿಲ್ಲ ಅಂತ ಹೇಳ್ಯಾನ. ಕರೆ ಕೈ ಇರ್ತಾವ, ಗುಳಿಗೆ ಇಸ ಇರ್ತಾವ, ನಿಂಗಾಕ ಆಗಂಗಿಲ್ಲ. ಮತ್ತೆ ಏನು ಮಾಡೋಕೆ ಒಂದಿಟ್ಟು ಮೊದಲು ಬೆಲ್ಲ ಕೊಟ್ಟಂಗೆ ಮಾಡ್ಬೇಕಕ್ಕ. ಸುಮ್ಮನೆ ಯಾವಾಗಾರ ಒಂದು ಅಟ್ಟ ಬೆಲ್ಲ ಕೊಡ್ತಿರ್ತೀನಿ. ಗುಳಿಗೆ ಮಾತ್ರ ಕೂಡಬೇಕ. ಗುಳಿಗೆ ನುಂಗಾಕ ಕೈ ಇರಲ್ಲಕ್ಕ, ಆದ್ರೆ ಅದ್ರ ಪರಿಣಾಮ ಹೆಂಗಿರ್ತೈತಿ? ಸ್ವಸ್ಥ ಆಕೈತಿಲ್ಲ? 2 ಕಾಲದಲ್ಲಿ ಇಲ್ಲದಕ್ಕೆ ಏನು ಹೇಳ್ಬೇಕು ಅಂದ್ರೆ ನಾಶ ಅಂತ ಹೇಳ್ಬೇಕು. ಅದು ಹ್ಯಾಂಗ್ರಿ ಅಂತ ಕೇಳಿದ್ರೆ, ಈಗ ನಮಗೊಂದು 50 ವರ್ಷ ಆಗ್ಯಾವಂತ ತಿಳ್ಕೊರಿ. ಹೌದಾ? ಈ 50 ವರ್ಷಕ್ಕಿಂತಲೂ ಮೊದಲು ಈ ಶರೀರ ಇತ್ತೇನು? ಇಲ್ಲ. ಇನ್ನೊಂದು 50 ವರ್ಷ ಇರ್ತದೆ ಅಂತ ತಿಳ್ಕೊರಿ. ಇನ್ನು ಮುಂದಾದ್ರೆ ಇರ್ತದೇನು? ಇರಂಗಿಲ್ಲ. ಇದು ಹಿಂದೂ ಇರಲಿಲ್ಲ, ಇನ್ನು ಮುಂದೂ ಇರಂಗಿಲ್ಲ. ನಡವಾರ ಕಟ್ಟ ಐತಿ. ಇದಕ್ಕೇನು ಅನ್ಬೇಕು? ನಾಶ ಹೇಳ್ಬೇಕು. ಇದು ನಾಶ ಆಕೈತಿ. ಅದು ಶರೀರ ಏನು ಮಾಡ್ತೈತಿ? ಇದು ನಾಶ ಆಕೈತಿ. ಇನ್ನು 2 ಕಾಲದಲ್ಲಿ ಇದ್ದು, ಗಮನ ಕೊಡ್ರಿ, ನಾ ಏನು ಹೇಳಾಕತ್ತೀನಿ ಅನ್ನೋದು. 2 ಕಾಲದಲ್ಲಿ ಇಲ್ಲದ್ದು, 1 ಕಾಲದಲ್ಲಿ ಇದ್ದದ್ದು ಅದು ಶರೀರ. ಗಡಿಗೆ ತೋರಿ, ಸುಮ್ಮನೆ ಯಾಕೆ? ಗಡಿಗೆ ಹುಟ್ಟೋಕ್ಕಿಂತ ಮೊದಲು ಇರಲಿಲ್ಲ, ಆಮೇಲೆ ಮುಂದೂ ಇರೋದಿಲ್ಲ. ಒಡೆದ ಬಳಕು ನಡಬಾರ ಕಟ್ಟ ಐತಿ. ಘಟವೇ ಖುಷಿ ಘಟವೇ, ನೀನು ದಿಟದಂತೆ ತೋರಿ ಮೋಹಿಪಿನೇ ನಿಮ್ದು. ಒಡೆದ ಬಳಕೂ ಇಲ್ಲ, ಮಾಡೋಕ್ಕಿಂತ ಮೊದಲು ಇಲ್ಲ, ನಡಬಾರ್ ಕಟ್ಟ ಐತಿ. ಅದು ಇವತ್ತಿನ ನಾಳೆಗೆ ನಾಶ ಆಕೈತಿ. ಯಾಕ? ಉತ್ಪನ್ನ ಹೋವೆ ಸೋ ಕಾರ್ಯಕ್ಕೆ. ಯಾವಾಗ ಹುಟ್ಟಿರ್ತದ ಅದು ಕಾರ್ಯ ಇರ್ತೈತಿ, ಯಾವಾಗ ಕಾರ್ಯ ಇರ್ತೈತಿ ಅದು ನಾಶ ಆಕೈತಿ. ಜಾತಸಿಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತ. ಹಿಂಗೆ 2 ಕಾಲದಲ್ಲಿ ಇಲ್ಲದೆ ಒಂದೇ ಕಾಲದಲ್ಲಿ ಇರುತ್ತಿತ್ತು ಅಂದ್ರೆ ಅದಕ್ಕೆ ನಾಶ ಹೇಳ್ರಿ. ಇನ್ನು 2 ಕಾಲದಲ್ಲಿ ಎದ್ದು, ಕಾಲ ಅಂದ್ರೆ ಮತ್ತೆ ಈ ಕಾಲ ಅಲ್ಲ, ಎಡಗಾಲ ಬಲಗಾಲ ಅನ್ಬೇಡ್ರಿ ನೀವು. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಬಗ್ಗೆ ಹೇಳಾಗತ್ತೀನಿ ನಾನು. ಮತ್ತೆ ಕಾಲ ಅಂದ್ರೆ ಆ ಕಡೆ ಹೋಗಿರಿ ನೀವು. 2 ಕಾಲದಲ್ಲಿ ಎದ್ದು 1 ಕಾಲದಲ್ಲಿ ಇಲ್ಲದಿದ್ದರೆ ಅದಕ್ಕೆ ಲಯ ಹೇಳ್ಬೇಕು. ಅದು ಯಾವಾದ್ರಿ ಅಂತ ಕೇಳಿದ್ರೆ ಅಂತಃಕರಣ. ಅಂತಃಕರಣ ಜಾಗೃತ ಅವಸ್ಥೆಯೊಳಗೂ ಐತಿ. ಅಂತಃಕರಣ ಎಲ್ಲ ಹ್ಯಾಂಗೈತಪ್ಪ ಅಂತ ಕೇಳಿದ್ರೆ ಅದು ಎಲ್ಲ ಇಂದ್ರಿಯಗಳಿಂದ ಕೆಲಸ ಮಾಡಿಸೋತೈತಿ. ರಾಜ ಇದ್ದಂಗೆ ಐತಿ ಅದು. ಅದಕ್ಕೆ ಬೇಕಾದದ್ದೆಲ್ಲವನ್ನ ಈ ಇಂದ್ರಿಯಗಳ ಮುಖಾಂತರವಾಗಿ ಅದೇನು ಮಾಡ್ತಂದ್ರೆ ಕೆಲಸ ತಕ್ಕೋತೈತಿ. ಇವುಗಳನ್ನು ಯೂಸ್ ಮಾಡ್ಕೋತೈತಿ. ಅದು ಯೂಸ್ ಮಾಡಿಕೊಂಡು ತಾನು ಮಾತ್ರ ಫ್ರೆಶ್ ಇರ್ತೈತಿ. ಸೂಕ್ಷ್ಮ ಶರೀರ ಹೆಂಗಿರ್ತೈತಿ? ಫ್ರೆಶ್ ಇರ್ತೈತಿ. ಇದಕ್ಕೆಲ್ಲ ಬಾಧ ಮಾಡಿಬಿಡ್ತೈತಿ. ಕೇಳಿ ಕೇಳಿ ಕಿವಿ ಬಾಧ ಮಾಡಿಸ್ತೈತಿ, ನೋಡಿ ನೋಡಿ ಕಣ್ಣು ಬಾಧ ಮಾಡಿಸ್ತೈತಿ, ತಿನಿಸಿ ತಿನಿಸಿ ಹಲ್ಲು ಬಾಧ ಮಾಡಿಸ್ತೈತಿಲ್ಲ. ಮತ್ತು ಮನಸ್ಸು ಹೆಂಗಿರ್ತೈತಿ ಹಂಗೆ ಇರ್ತೈತಿ. ಅದು ಬಾಧ ಆಗಂಗಿಲ್ಲ, ಅದು ಮುಪ್ಪ ಆಗಂಗಿಲ್ಲ. ಅದು ಏನು ಮಾಡ್ತಪ್ಪ ಅಂದ್ರೆ ಇವುಗಳಿಂದ ಯೂಸ್ ಮಾಡ್ಕೋತೈತಿ. ತಾನು ಮಾತ್ರ ಹೆಂಗಿರ್ಬೇಕು ಹಂಗೆ ಇರ್ತೈತಿ. ಗೊತ್ತಾತ? 2 ಕಾಲದಲ್ಲಿ ಇದ್ದದ್ದು. 2 ಕಾಲದಲ್ಲಿ ಇದ್ದದ್ದು ಅಂದ್ರೇನು? ಜಾಗೃತ ಅವಸ್ಥೆಯಲ್ಲಿ ಇಂದ್ರಿಯಗಳ ಮೂಲಕವಾಗಿ ವ್ಯವಹಾರ ಮಾಡ್ತದ. ಅದೇ ಮನಸ್ಸ ಕಣ್ಣಿನಿಂದ ಮುಖಾಂತರ ಬಂದು ನೋಡ್ತದ. ಅದೇ ಮನಸ್ಸ ಕಿವಿ ಮುಖಾಂತರ ಕೇಳಿಸೋತದ. ಅದೇ ಮನಸ್ಸ ಮೂಗಿನಿಂದ ಬಂದು ಮೂಸಿಸ್ತದ. ಅದೇ ಮನಸ್ಸ ನಾಲಿಗೆಯಿಂದ ರುಚಿಸ್ತದ. ಅದೇ ಮನಸ್ಸು ಅಂದ್ರೆ ಒಂದ, ಅಂತಃಕರಣ ಅಂದ್ರೆ ಒಂದ, ಬುದ್ಧಿ ಅಂದ್ರೆ ಒಂದ, ಚಿತ್ತ ಅಂದ್ರೆ ಒಂದ, ಅಹಂಕಾರ ಅಂದ್ರೆ ಒಂದ. ಅದೇ ಮನಸ್ಸು ಚರ್ಮದ ಮುಖಾಂತರ ಸ್ಪರ್ಶಿಸ್ಕೋತದ. ಇದು ಜಾಗೃತ ಅವಸ್ಥೆಯೊಳಗೆ. ಸ್ವಪ್ನಾವಸ್ಥೆಯೊಳಗೆ ತಾನೊಂದ ಕೆಲಸ ಮಾಡ್ತೈತಿ. ಕನಸ್ನಾಗ ಸ್ವಪ್ನ ಅಂದ್ರೇನು? ಕನಸ. ಹೌದಲ್ಲ? ಸ್ವಪ್ನಾವಸ್ಥೆಯೊಳಗ ಈ ಯಾವ ಇಂದ್ರಿಯಗಳ ಸಹಾಯವಿಲ್ಲದೆ ಇವೆಲ್ಲ ಇಲ್ಲೇ ಇರ್ತಾವ. ಅದೊಂದ ಕೆಲಸ ಮಾಡ್ತಿರ್ತದೆ ಅಲ್ಲಿ. ಸ್ವಪ್ನಾವಸ್ಥೆಯೊಳಗೂ ಅಂತಃಕರಣ ಇರ್ತೈತಿ, ಜಾಗೃತ ಅವಸ್ಥೆಯೊಳಗೂ ಅಂತಃಕರಣ ಇರ್ತೈತಿ. ಸುಸುಪ್ತಿ ಅವಸ್ಥೆಯೊಳಗೆ ಇರಂಗಿಲ್ಲ. 2 ಸಮಯದಲ್ಲಿ ಎದ್ದು 1 ಸಮಯದಲ್ಲಿ ಇಲ್ಲದಿದ್ದರೆ ಅದಕ್ಕೆ ಲಯ ಹೇಳ್ಬೇಕು. ಸುಸುಪ್ತಿ ಒಳಗೆ ಇರಂಗಿಲ್ಲ. ಎಲ್ಲಿ ಹೋತು? ಕಾರ್ಯಶ್ಚ ಕಾರಣೇ ಸಮಾವೇಶ ಲಯ. ಕಾರ್ಯವು ತನ್ನ ಕಾರಣದಲ್ಲಿ ಲಯ ಹೊಂದುತ್ತದೆ. ಗೊತ್ತಾತಲ್ಲೋ? ಇದಕ್ಕೆ ಲಯ ಹೇಳ್ಬೇಕು. ಒಂದು ನಾಶ ಗೊತ್ತಾತು,
ಒಂದು ಲಯ ಗೊತ್ತಾತು. ನಾಶ ಯಾವ್ದಕ್ಕೆ ಅನ್ಬೇಕು? ಎರಡು ಕಾಲದಲ್ಲಿ ಇರಬಾರದು, ಒಂದ ಕಾಲದಲ್ಲಿ ಇರಬೇಕು, ಅದು ನಾಶ. ಲಯ ಅದಕ್ಕೆ ಹೇಳ್ಬೇಕು? ಎರಡು ಕಾಲದಲ್ಲಿ ಎದ್ದು ಒಂದ ಕಾಲದಲ್ಲಿ ಇಲ್ಲದಕ್ಕೆ ಲಯ ಹೇಳ್ಬೇಕು. ನಾಶ ಶರೀರಕ್ಕೆ ಹೇಳ್ರಿ, ಲಯ ಅಂತಃಕರಣಕ್ಕೆ ಹೇಳ್ರಿ. ಇನ್ನು ಮೂರೂ ಕಾಲದಲ್ಲಿ ಇಲ್ಲದಕ್ಕೆ ಬಾಧ ಅನ್ಬೇಕು. ಏನು ಬರ್ಬಾದಿದ್ವು ಮನುಷ್ಯಾಕಿರ್ತಾರಲ್ಲ, ಮೂರೂ ಕಾಲದಲ್ಲಿ ಇಲ್ಲದು. ಹಗ್ಗದಾಗ ಹಾವು ಐತಿ, ಸಿಂಪ್ಯಾಗಿ ಬೆಳ್ಳಿ ಐತಿ, ಮಣ್ಣು ಗಿಡದಾಗ ಕಳ್ಳದನ ಅದನ ಇಲ್ಲ. ಒಟ್ಟ ಇಲ್ಲದಕ್ಕೆ ಏನನ್ಬೇಕು? ಬಾಧ ಅನ್ಬೇಕು. ಇದು ಪ್ರಪಂಚ ಒಟ್ಟ ಇಲ್ಲ ಅಂತ ತಿಳ್ಕೊಬೇಕು. ಪ್ರಪಂಚದು ಒಟ್ಟ ಇಲ್ಲ ಅಂತ ತಿಳ್ಕೊಬೇಕು. ಇದಕ್ಕೆ ಮಿಥ್ಯತ್, ಇದು ಸುಳ್ಳದ ಅಂತ ತಿಳ್ಕೊಂಡು ಬಿಡೋದೇ ಬಾಧ. ಇದು ಕಡ್ಡಿ ಕೊರದು ಉರಿ ಹಚ್ಚೋದಿಲ್ಲ. ಹಂಗೆ ಮಾಡಿಗಿಡಿರಿ. ಮತ್ತೆ ಎಲ್ಲ ಸುಳ್ಳು ಅಂತಾರೆ. ಮತ್ತೆ ಇದನ್ನ ತೊಗೊಂಡು ಏನು ಮಾಡಿದ್ರಿ ಸ್ವಾಮಿಗಳು? ಬೇಡ ಬೇಡತ್ತೆ ಹಿಂಗೆ ಮಾಡ್ತಾರೆ, ಹೌದಲ್ಲ? ನಿವೃತ್ತಿಗೂ ಲಯಗೂ ಗೊತ್ತಾತಲ್ಲ. ನಿವೃತ್ತಿ ಒಳಗ ಒಂದು ಅತ್ಯಂತ ನಿವೃತ್ತಿ, ಇನ್ನೊಂದು ಲಯ ರೂಪ ನಿವೃತ್ತಿ. ಇನ್ನು ಪರಮಾನಂದದ ಮೇಲೆ ಟಿಪ್ಪಣಿ ಬಂದೈತಿ, 8ನೇ ಟಿಪ್ಪಣಿ. ಪರಮಾನಂದ ಅಂದ್ರ, ಪರಮ ಅಂದ್ರ ಶ್ರೇಷ್ಠ. ಪರಮ ಅಂದ್ರೇನು? ಶ್ರೇಷ್ಠ. ನಿರುಪಾಧಿಕ, ನಿರತಿಶಯ, ನಿರಂತರ. ಈಗ ತಿನ್ನುವಾಗ ನಮಗೆ ಸುಖ ಆಕೈತಿ, ನೋಡುವಾಗ ನಮಗೆ ಸುಖ ಆಕೈತಿ, ಕೇಳುವಾಗ ಸುಖ ಆಕೈತಿ. ಅಲ್ಲೊಂದು ವಿಷಯಗಳಿರ್ತಾವ. ಆ ಸುಖ ಒಂದ್ಸಲ ಇರ್ತೈತಿ, ಒಂದ್ಸಲ ಇರಂಗ. ಈಗ ಕೆಲವೊಂದು ದೇಶದೊಳಗೆ ಪದ್ಧತಿ ಐತಿ. ಏನು ಅಂತ ಕೇಳಿದ್ರೆ, ಯಾವುದೇ ಒಂದು ಅಪರಾಧ ಮಾಡಿದಾಗ ನಮ್ಮ ದೇಶದಾಗ ಒಂದೊಂದು ಸೆಕ್ಷನ್ ಪ್ರಕಾರವಾಗಿ ಒಂದೊಂದು ಶಿಕ್ಷೆ. ಹಗಲು ಕಳ್ತನ ಮಾಡ್ದವ ಬೇರೆ, ರಾತ್ರಿ ಕಳ್ತನ ಮಾಡ್ದವ ಬೇರೆ, ಹಿಂಗೆ ಶಿಕ್ಷೆಗಳು ಅದಾವ. ಒಬ್ಬ ಫಾರಿನ್ದಾಗ, ಹೊರಗಿನ ದೇಶದೊಳಗೆ ಅಪರಾಧ ಮಾಡಿದ್ದ. ಅಪರಾಧ ಮಾಡಿದ ಬಳಿಕ ಅವನಿಗೆ ಏನು ಮಾಡಿದ್ರು ಅಂತ ಕೇಳಿದ್ರೆ ಜೈಲಿಗೆ ಕರ್ಕೊಂಡು ಹೋದ್ರು. ಅದು ಜೇಲ ಅಂತ ಅನ್ನಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೆ ಕಾರಾಗೃಹ ಅಂತ ಅನ್ನಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ರಾಜನ ಅರಮನೆ ಇದ್ದಂಗಿತ್ತು. ಒಳಗೆ ಹೋಗಿ ನೋಡ್ದ, ತಳಗ ನೆಲದ ಮೇಲೆ ಮನುಷ್ಯನ ಪ್ರತಿಬಿಂಬ ಕಾಣುವಂತ ಗ್ರಾನೈಟ್ ಮಾರ್ಬಲ್ ಕಲ್ಗಳು ಹಾಕಿದ್ರು. ಇದಕ್ಕೆ ಜೇಲತ್ ಯಾವಂದನು ಒಪ್ಪ ಏನು ಅಂತಂದವ ಅಪರಾಧಿ. ಒಳಗೆ ಕರ್ಕೊಂಡು ಹೋಗಿ ಅವನಿಗೆ ಫಸ್ಟ್ ಕ್ಲಾಸ್ ಸ್ನಾನ ಮಾಡಿಸೋರು. ಎಣ್ಣೆ ಹಚ್ಚಿ, ಶಾಂಪೂ ಗಿಂಪು ಹಚ್ಚಿ ಸ್ನಾನ ಮಾಡಿಸಿ ಸ್ವಿಮ್ಮಿಂಗ್ ಪೂಲ್ದಾಗ ಬಿಟ್ರು. ಮತ್ತೆ ಜಳಕ ಮಾಡತ್ತೆ. ಅವ ಮ್ಯಾಲೆ ಎದ್ದು ಬರೋರ ಕೈಯ ಒರೆಸ್ಕೊಳಕ್ಕೆ ಟೈವೆಲ್ ಕೊಟ್ರು. ಅಲ್ಲಿಂದ ಕೂತು ಬಳಕ ಅವನಿಗೆ ಕಾಪಿ ತಂದು ಕೊಟ್ರು. ಇಷ್ಟೆಲ್ಲ ಆಗೋದ್ರಾಗ ನಾಷ್ಟಾ ರೆಡಿ ಆಗತ್ತಿತ್ತು. ಒಳಗಿಂದ ಮ್ಯಾಗಿ ಅವು ಇವು ಏನೋ ಮಾಡ್ಕೊಂಡು ಬಂದ್ರೆ ಅದನ್ನು ತಿನ್ನಿಸಿ ಆಮೇಲೆ ಎಲ್ಲ ಅವನಿಗೆ ಉಪಚಾರ, ಹಾಸಿಗೆ ಹೊದಿಗೆ, ಒಂದು ರೂಮ್ ಎಲ್ಲ ತೊಗೊಂಡು ತಿರುಗಾಡಿದ್ರು. ಗಾರ್ಡನ್ನ ಮಧ್ಯಾಹ್ನ ಊಟ ಮಾಡಿಸೋರು. ಸಂಜೆ ಆತ ರಾತ್ರಿ ಮಾಡಿ, ಸಂಜೆ ಆಗ ನಮ್ಮ ಮತ್ತೆ ಸ್ನ್ಯಾಕ್ಸ್ ಅವು ಇವು ಏನೇನೋ ತಿನ್ನಿಸೋರು. ಅವ ಅಂದ, 30 ವರ್ಷ ಅದು ನನಗೆ, ಇಲ್ಲಿ ತನಕ ಒಂದು ಹೊತ್ತು ತಿಂದ್ರೆ ಒಂದು ಹೊತ್ತು ಸಿಗ್ತಿರ್ಲಿಲ್ಲ, ಒಂದು ಹೊತ್ತು ತಿಂದ್ರೆ ಒಂದು ಹೊತ್ತು ಸಿಗ್ತಿರ್ಲಿಲ್ಲ. ಅಪರಾಧ ಮಾಡೋದ್ರಿಂದ ಇಟ್ಟು ಫೆಸಿಲಿಟಿ ಸಿಗುತ್ತೆ ಅನ್ನೋದು ಮೊದಲೇ ಗೊತ್ತಿತ್ತು ಅಂದ್ರೆ ಸಣ್ಣ ವಯಸ್ಸಿನಾಗ ಏನೋ ನಾ ಅಪರಾಧ ಮಾಡ್ತಿದ್ದೆ, ದುಡಿದೇ ತಪ್ತಿತ್ತು. ಇಟ್ಟು ಫೆಸಿಲಿಟಿ ಜೈಲ್ನಾಗ ಸಿಗುತ್ತಂದ್ರೆ ಇದು ಭಾಳ ಆಶ್ಚರ್ಯವಾದದ್ದು. ನನಗೆ ಗೊತ್ತೇ ಇಲ್ಲ. ಇನ್ನು ಇದ್ರ ಸುದ್ದಿ ಹ್ಯಾಂಗಾರ ಮಾಡಿ ನಮ್ಮ ಉಳಿದ ದೋಸ್ತರಿಗೂ ನಮ್ಮ ಟೀಮ್ಗೆಲ್ಲ ಹೇಳ್ಬೇಕಂದ ನಾವು. ಅವರು ಕೂಡ ಬಂದು ಜಾಯ್ನ್ ಆಗಿಲ್ಲ ನಾವು. ಅಂದ ಬಳಿಕ ರಾತ್ರಿ ಆಯ್ತು. ಊಟ ಮತ್ತೆ ಫಸ್ಟ್ ಕ್ಲಾಸ್ ಊಟ ಕೊಟ್ಟರು. ಅವನ್ನೆಲ್ಲ ಸೇವಾ ಮಾಡಿದ್ರು, ಕೈಕಾಲು ಹೊತ್ತಿದ್ರು, ಎಲ್ಲನೂ ಆಯ್ತು. ಆದ ಬಳಿಕ ಒಂದು ದೊಡ್ಡ ಸ್ಕ್ರೀನ್ ಒಳಗೆ TV ಹಚ್ಚಿದ್ರು. ಸಿನಿಮಾ ಹೊಸದು ರಿಲೀಸ್ ಆದದ್ದು ಸಿನಿಮಾ ಹಾಕಿದ್ರು. ಊಟ ಮಾಡ್ಕೋತು ತಿನ್ನಾಕ ಬಡೆ ಸೊಪ್ಪು ಕೊಟ್ಟಿರು, ಹಲ್ಲ ಒಂದು ಕಡ್ಡಿ ಕೊಟ್ಟಿರು. ಅಗದಿ ಏನು ರಾಜನಂಗೆ ಕಾಲ್ ಹಾಕಿ ಕೂತು ಸಿನಿಮಾ ನೋಡಾಕತ್ತ. ಭಾಳ ಖುಷಿ ಆಯ್ತು ಅವನಿಗೆ. ಅವನಿಗೆ ಎಲ್ಲಿ ಇದ್ದೀನಿ ಅನ್ನಿಸ್ತು ಅಂದ್ರೆ ಸ್ವರ್ಗದಾಗನೇ ಇದ್ದೀನಿ ಅನ್ನಿಸ್ತು ಅವನಿಗೆ. ಸಿನಿಮಾ ನೋಡ್ದ, ಮುಗಿಯೋದ್ರಾಗ 10:30 ಗಂಟೆ ಆಗಿತ್ತು. ಇನ್ನು ರೆಸ್ಟಿಗೆ ಬಿಡ್ತಾರೆ, ಯಾರಕ್ಕೂ ಮುಕ್ಕೊಳಕತ್ತ ಅವ ತಿಳ್ಕೊಂಡಿದ್ದೆ. ಮತ್ತೆ ಹೊಳ್ಳಿ ಅದೇ ಸಿನಿಮಾ ಹಾಕಿದ್ರು ಅವನಿಗೆ. ಅವ ಅಂದ, ಬಹುಶಃ ನಾ ಸರಿಯಾಗಿ ನೋಡಾಕಿಲ್ಲ ತಿಳ್ಕೊಂಡು ಹೊಸ ಸಿನಿಮಾ ಬೇರೆ ಐತಿ. ನಾ ಹೊರಗೆ ಸುದ್ದಿ ಅಲ್ಲೆಲ್ಲಿ ಬಂದಿಲ್ಲ, ದೊಡ್ಡ ಜಿಲ್ಲಾಗಳಿಗೆ ಅಡ್ಡ ಬಂದೈತಿ. ಇನ್ನೊಂದ್ಸಲ ನೋಡ್ಲತ್ ಹಾಕಿರ ಯಾರಕ್ಕೂ ಅಂತೇಳಿ ಮತ್ತೊಂದ್ಸಲ ಹೊಳ್ಳಿ ಹಾಕಿದ್ರು. ಮತ್ತೆ ನೋಡಾಕಿತ್ತ. ಅಟ್ರಾಗ ರಾತ್ರಿ 12 ಆಯ್ತು. ಇನ್ನರ ಮುಕ್ಕೊಳಕ್ ಬಿಡ್ತಾರ ತಾವ ತಿಳ್ಕೊಂಡ ಮತ್ತೆ ಅದೇ ಸಿನಿಮಾ ಹೊಳ್ಳಿ ಹಾಕಿದ್ರು. ಅದ ಹಾಕಿದ್ರು. 4 ಸಲ ನೋಡ್ದ. ತಲಿ ಭಾಳ ಬೇಜಾರಾತು ಅವನಿಗೆ. ಸಾಕೇನಂದವ, ಇನ್ನು ಸಾಕು ನಾ ಮುಕ್ಕೋತೀನಿ, ನಿದ್ದೆ ಬರತ್ತ. 4 ಸಲ ನೋಡಿನಿ. ಅದು ಒಂದೇ ಟೈಮ್ ಎಟ್ ಅ ಟೈಮ್ ಕಂಟಿನ್ಯೂ 4 ಸಲ ನೋಡಿನಿ. ಸಾಕೇನವ. ಶಿಕ್ಷಾ ಏನು ಅಂತ ಕೇಳಿದ್ರೆ, ನಮ್ಮ ಶಿಕ್ಷಾ ಏನು ಅಂತ ಕೇಳಿದ್ರೆ, ನೀ ಒಟ್ಟ ಸಿನಿಮಾ ನೋಡಬೇಕ. ನೋಡೋದು ಬಿಟ್ಟು ಬರ್ಮ ಪಾಡಿಸ್ತೀವ. ನೋಡು, ಹಿಂದಿಬ್ಬರು ಮುಂದಿಬ್ಬರು ನಿಂತಿದ್ವಿ. ನೋಡಬೇಕ.
ನೋಡ್ದ ನೋಡ್ದ 5 ಸಲ ನೋಡ್ದ 6 ಸಲ ನೋಡ್ದ, ನೋಡೋದು ಬಿಟ್ಟು ಕಣ್ಣು ಮುಸಾಕತ್ತಿ ಬಿಡೋ ಏಟ. 7 ಸಲ ನೋಡ್ದ, ಅಂಗಿ ಹರ್ಕೊಂಡ, ತಲೆ ಹರ್ಕೊಂಡ, ಎಲ್ಲ ಮೈ ಎಲ್ಲ ಚೂರ್ಕೊಂಡ. ಪೊಲೀಸರು ಅಂದ್ರು ಇನ್ನು ಒಯ್ದು ಹೊರಗೆ ಬಿಡ್ರಿ, ಕೆಲಸ ಮುಗಿತು ನಮ್ದು. ಶಿಕ್ಷೆನಲ್ಲಿ ಅವ್ನಿಗೆ ಹುಚ್ಚು ಮಾಡಿ ಬಿಡೋದೇ ಕೆಲಸ. ಒಂದಾದಿಂದ ಪನಿಷ್ಮೆಂಟ್ ಹಂಗೈತಿ, ಒಂದಾದಿಂದಾಗನೇ ಅವನಿಗೆ ಹುಚ್ಚು ಮಾಡಿಬಿಡೋದು. ನಾ ಹೇಳೋ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ನೋಡಿದ್ದೆ ನೋಡಿ 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 ಅಲ್ಲಿ ಆನಂದ ಇರಂಗಿಲ್ಲ. ಇದು ಕೆಲಸ ಏನು ಅಂತ ಕೇಳಿದ್ರೆ ಹಳಿದು ಮಾಡೋದೇ ಇದ್ರ ಮನಸ್ಸಿಂದು ಇಂದ್ರಿಯಗಳದ ಕೆಲಸ. ಹೊಸ ವಸ್ತುವನ್ನ ಹಳಿದು ಮಾಡಿ ಬಿಟ್ಬಿಡೋದು, ಮತ್ತೊಂದು ಹೊಸ ವಸ್ತುನೇ ಅಪೇಕ್ಷೆ ಪಡೋದು. ನೋಡ್ಬೇಕಾರೆ ಎಲ್ಲರ ಸ್ವಭಾವ ಹಂಗೈತದು. ಹೀಗಾಗಿ ತಿನ್ನೋದ್ರಾಗಲಿ, ನೋಡೋದ್ರಾಗಲಿ, ಕೇಳೋದ್ರಾಗಲಿ, ಮುಟ್ಟೋದ್ರಾಗಲಿ ಇರುವಂತ ಆನಂದ ಏನೈತಿಲ್ಲ, ಅದು ನಿರುಪಾಧಿಕ ಅಲ್ಲ, ನಿರಂತರ ಅಲ್ಲ, ನಿರತಿಶಯ. ಸಾಕು ಅನಿಸೋದೇ ಇಲ್ಲ, ಮತ್ತೆ ಬೇಕಾನಿಸ್ತೈತಿ ಅದು. ಹೌದಲ್ಲ? ಬೆಂಕಿಯೊಳಗ ಹೋಮ ಯಜ್ಞ ಯಾಗಾದಿಗಳನ್ನ ಮಾಡ್ತಿರ್ತಾರೆ. ತುಪ್ಪ ಹಾಕದಟ್ಟು ಬೆಂಕಿ ಜಾಸ್ತಿ ಆಕೈತು ಏನು ಕಡಿಮೆ ಆಕೈತು? ಜಾಸ್ತಿನೇ ಆಗೋದು. ಹಾಗೆ ಇವೆಲ್ಲ ಏನೋ ಇಂದ್ರಿಯಗಳದಾವ, ಇವಕ್ಕೆ ಬೇಕಂದಂಗ ವಿಷಯಗಳನ್ನ ಪೂರೈಸ್ಕೋತ ಹೋದೆ ಅಂದ್ರೆ ಮತ್ತಷ್ಟು ಮಗದಷ್ಟು ಕಡೆಗೆ ನಿನಗೆ ಏನು ಮಾಡ್ತಾವಪ್ಪ ಅಂದ್ರೆ ಅವರು ಕಬ್ಬ ಹಿಂಡಿದ ಸಿಪ್ಪಿ ಮಾಡಿ ಬಿಟ್ಟು ಬಿಡ್ತಾವ. ಇಟ್ಟ ಕೆಲಸ ಅವ್ರದ್ದು. ಹೀಗಾಗಿ ಇಲ್ಲಿ ಎಂಥ ಆನಂದ ಹೇಳಾಕತ್ತಾರಪ್ಪ ಅಂದ್ರೆ ವಿಷಯದಲ್ಲಿ ಸಿಗತಕ್ಕಂಥ ಆನಂದ ಅಲ್ಲ, ಉಪಾಧಿಗಳು ಯಾವುದೇ ಒಂದು ವಸ್ತುವಿನ ಉಪಾಧಿ ಮೂಲಕವಾಗಿ ಸಿಗತಕ್ಕಂಥ ಆನಂದ ಅಲ್ಲ. ಆ ಆನಂದ ಹೆಂಗೆ ಇರ್ತೈತಿ ಅಂತ ಕೇಳಿದ್ರೆ ಪರಮಾನಂದ ಅಂದ್ರೆ ಅದಕ್ಕೆ ಉಪಾಧಿ ರಹಿತವಾದಂಥದ್ದು, ವರ್ಣನಾತೀತವಾದಂಥದ್ದು. ಅಂತ ಆನಂದ ಎಲ್ಲಿ ಇರ್ತೈತ್ರಿ ಅಂತ ಕೇಳಿದ್ರೆ ಅವ್ರೊಂದು ಶ್ಲೋಕದಾಗ ಭಾಳ ಚಂದ ಹೇಳಿದಾರೆ. ಏನು ಹೇಳಿದಪ್ಪ ಅಂತ ಕೇಳಿದ್ರೆ, ವಿತ್ತಾತ್ ಪುತ್ರ ಪ್ರಿಯ ಪುತ್ರಾತ್ ಪಿಂಡಂ ಪಿಂಡಾತ್ ತಥೇಂದ್ರಿಯಂ ಇಂದ್ರಿಯಾತ್ ಪ್ರಾಣಾದ್ ಆತ್ಮ ಪರಮ ಪ್ರಿಯ. ಮನುಷ್ಯ ಎದ್ದಾಗಿನಿಂದ ಸಾಯೋ ತನಕ ಬರೇ ರೊಕ್ಕ ಅಂತಾನ. ಕಪ್ಪೆ ಆದಂಗೆ ಕಪ್ಪೆ ಏನತ್ತಾವ? ಕಪ್ಪೆ ಹೆಂಗೆ ಓದಿರ್ತಾವ್ರಿ? ರೊಕ್ಕ ತೊದರ್ತಾವ ಕಪ್ಪೆ. ಇವನು ಒಟ್ಟು ಎದ್ದ ತಿಳುವಳಿಕೆ ಬಂತು, ಸಾಯೋ ಪರ್ಯಂತರವಾಗಿ ಒಟ್ಟ 1ಕ್ಕೆ 2, 2ಕ್ಕೆ 3, 3ಕ್ಕೆ 4 ಮಾಡ್ಕೋತ ಹೋಗ್ತಾನೆ. ಯಾಕೆ? ಅದರಿಂದನೇ ನನಗೆಲ್ಲಾ ಸಂಪತ್ತು ದೊರಕ್ತದ, ಅದರಿಂದನೇ ಐಷಾರಾಮ್ ಸಿಗತೈತಿ, ಅದರಿಂದನೇ ಸುಖ ಸಿಗತೈತಿ, ಅದರಿಂದನೇ ನೆಮ್ಮದಿ ಸಿಗತೈತಿ. ರೊಕ್ಕ ರೂಪಾಯಿ ಬೆಳ್ಳಿ ಅಂತಸ್ತು ಇತ್ತಪ್ಪ ಅಂದ್ರೆ ಹೆಣ್ಣು ಕೊಡ್ತಾರೆ. ಅವ್ರೇನು ಅಂತಸ್ತುಗಳಿಗೆ ಮಾಡ್ಕೋತಾರೋ ಏನು ಮನುಷ್ಯಾಗ ಮಾಡ್ಕೋತಾರೋ ದೇವರೇ ಬಲ್ಲ. ಈಗ ದೊಡ್ಡ ಶ್ರೀಮಂತ ಒಬ್ಬ ಸಂಬಂಧ ಹೇಳ್ದ, ಇಂಥ ಊರಾಗ ಒಂದು ಹುಡುಗ ಐತಿ, ಭಾಳ ಚಲೋ ಐತಿ, ಭಾಳ ಅಂದ್ರೆ ಭಾಳ ಚಲೋ ಐತಿ. ಹ್ಯಾಂಗ ಚಲೋ ಐತಿ ಅಂದ್ರೆ 40 ಎಕರೆ ಹೊಲ ಐತಿ, 3-4 ಟ್ರಕ್ ಅದಾವ, ಒಂದು 2-3 ಟ್ರ್ಯಾಕ್ಟರ್ ಅದಾವ, ಒಂದು 3 ಕಾರ್ ಅದಾವ, ಪಟ್ ಅಂತ ಒಂದು 10-20 ಅದಾವ. ಆಳುಗಳಿಗೆ ಬತ್ತು, ಅವ್ರಿಗೆ ಬತ್ತು ಎಲ್ಲ. ಆಮೇಲೆ ಅಡಿಗೆ ಮಾಡೋರು ಬತ್ತು, ಮಟ್ಟೋರು ಬತ್ತು, ರಗಡ ಐತಿ. ಮತ್ತು ಊರಾಗ ದೊಡ್ಡ ಅಂಗಡಿಗಳದಾವ. ಇದಕ್ಕಿಂತ ಇನ್ನೊಂದು ಹೆಚ್ಚಿನ ಹೇಳ್ತೇನೆ ನಾವು. ಏನು? ಹುಡುಗು ನಾವು ಸತ್ತಾಳ, ಮನ್ಯಾಗ ಯಾರೂ ಇಲ್ಲ, ಹುಡುಗನ ಅಪ್ಪ ಮತ್ತ ಹುಡುಗ ಇಬ್ಬರ ಅದಾರ. ಇಟ್ಟು ಅನ್ನೋದ್ರಾಗ ಮಾರಯ್ಯ ಮೊದಲು ಹೇಳ್ಬೇಕಿಲ್ಲ, ಇದನ್ನ ಯಾರಿಗೆ ಹೇಳಿದ್ವ? ನಮ್ಗೆ ಅಟ್ಟೆ ಹೇಳಿದತ್ ಕೇಳ್ದವ, ಹೆಣ್ಣಿನ ಕಡ್ದವ. ಇನ್ನ ಯಾರಿಗೆ ಹೇಳಿಲ್ಲ, ಮೊದಲು ನಿನಗೆ ಹೇಳಕ್ ಬಂದೀನಿ. ಹಂಗಾದ್ರೆ ಪಟ್ನೆ ಕರಿಸೇ ಬಿಡು ಅಂದವ. ಆದ್ರೆ ಇನ್ನೊಂದು ಮಾತು ಐತಿ ಅಂದವ. ಏನಿಲ್ಲ, ಅಂತಸ್ತೈತಿ, ಆಸ್ತಿ ಐತಿ, ಹತ್ತಿಲ್ಲ, ಮಾವ ಒಬ್ಬನ ಅದನ್ನ, ಟ್ರ್ಯಾಕ್ಟರ್ ಅದಾವ, ಟ್ರಕ್ ಅದಾವ, ಎಲ್ಲ ಅದಾವ. ಆದ್ರೆ ಹುಡುಗನ ಅಂತಾಗ ಪುರುಷತ್ವನೇ ಇಲ್ಲ. ಮತ್ತೆ ಎದಕ್ ಮಾಡ್ಕೊಳತ್ತ ನಾವು? ಮೊದಲು ಅದನ್ನ ಕೇಳ್ತಾರ. ರೊಕ್ಕ ರೂಪಾಯಿಗೆ ಕಾರಿಗೆ ಬಂಗ್ಲೆಕ ಮಾಡ್ಕೊಳಗತ್ತಿರು ಏನು ಮನುಷ್ಯಾಗ ಮಾಡ್ಕೊಳತ್ತಿರು? ಮೊದಲು ಅದನ್ನ ಕೇಳ್ತಾರ ಅವರು. ಹೌದಲ್ಲ? ಅದಕ್ಕೆ ಇಟ್ಟೆಲ್ಲ ಮನುಷ್ಯ ಮಾಡೋದು ಎದಕ್ಕಪ್ಪ ಅಂತ ಕೇಳಿದ್ರೆ ಅದರಿಂದ ನನಗೆ ನೆಮ್ಮದಿ ಸಿಗ್ತದೆ, ಅದರಿಂದ ರೊಕ್ಕದಿಂದ ನನಗೆ ಸುಖ ಸಿಗ್ತದೆ ಅಂತ ತಿಳ್ಕೊಂಡು ಇವ ಏನು ಮಾಡ್ತಾನಪ್ಪ ಅಂದ್ರೆ, ಯಾಕಂದ್ರೆ ಒಬ್ಬ ರಾಜ ಪ್ರತಿನಿತ್ಯ ಬೆಳಗಿನ ಜಾವದಲ್ಲಿ ಒಂದು ಸಂಕಲ್ಪ ಮಾಡಿದ್ದ. ಯಾರು ಯಾವ ಪಾತ್ರೆಯನ್ನು ತೆಗೆದುಕೊಂಡು ಬರ್ತಾರೆ, ಮಹಾತ್ಮರು ಸಂತರು, ಅವರಿಗೆ ಆ ಪಾತ್ರೆ ತುಂಬೋ ತನಕ ದಾನ ಕೊಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿದ್ದ. ಸಂಕಲ್ಪದ ಅನುಸಾರವಾಗಿ ಪ್ರತಿನಿತ್ಯ ಅವನು ದಾನನೂ ಮಾಡ್ತಾ ಇದ್ದ. ಒಂದಿನ ಒಬ್ಬ ಸಾಧು ಸಂತ ಭಿಕ್ಷಾಕ ಬಂದ ಅವನ ಮನೆ ಅಂತಿಕ. ಅಂದ್ರೆ ಮನುಷ್ಯಾಗ ರೊಕ್ಕಿನ ಮೇಲೆ ಎಷ್ಟು ಆಸೆ ಇರ್ತೈತಿ ನೋಡು. ಬಂದ ಬಳಕ ಅವನ ಮುಂದೆ ಪಾತ್ರೆ ಹಿಡ್ದ. ಆ ಪಾತ್ರೆ ಒಳಗ ಇವನ್ ಪರಾತ್ಯನ್ ತುಂಬಿಟ್ಟಿದ್ದಲ್ಲ, ಅದ್ರಾಗೇನು 1-2 ಬಗ್ಸಿ ಹಾಕದ.
ತುಂಬಲೇ ಇಲ್ಲ. ಮತ್ತೆ 2 ಬಗ್ಸಿ ಹಾಕದ, ತುಂಬಲೇ ಇಲ್ಲ. ಪರಾತನೆ ಸುರುದ, ತುಂಬಲೇ ಇಲ್ಲ. ಮನ್ಯಾಗಿನ ತರಾಕ್ ಹೇಳ್ದ, ಹಾಕದ ಎಲ್ಲ ಒಳಗಿನ ಅರಮನೆಗಿಂದ ಎಲ್ಲ ಆತು, ತುಂಬಲೇ ಇಲ್ಲ. ಕೈಯಾಗ ಇಟ್ಟೈತಿ ಪಾತ್ರೆ. ರಾಜ ಅಂದ, ಕೈಯಾಗ 2 ಬಗ್ಸಿ ಒಳಗೆ ಹಿಡಿದಿದ್ದೀನಿ ಪಾತ್ರೆ, ಈ ಪಾತ್ರೆನೇ ತುಂಬಲಾಗೈತಿ, ಇದು ಎಂಥ ಪಾತ್ರೆ ಏನು ದಯಮಾಡಿ ನನಗೆ ಹೇಳ್ಬೇಕು ಅಂತಂದಾಗ ಅವ ಹೇಳ್ತಾನ, ಇದು ಕೆಬ್ಬಣದಲ್ಲ, ತಾಂಬೂರದಲ್ಲ, ಬೆಳ್ಳಿದಲ್ಲ, ಬಂಗಾರದಲ್ಲ, ಮನುಷ್ಯನ ತಲಿ ಪಾತ್ರೆ ಐತಿದು. ಎದ್ರ ಪಾತ್ರೆ ಐತಿ? ಮನುಷ್ಯನ ತಲಿ ಪಾತ್ರೆ ಐತಿ. ಇದು ಕೆಟ್ಟ ಕೊಟ್ರು ಸಾಕನ್ನಂಗಿಲ್ಲ. ಇದು ಮನುಷ್ಯ ಇದು ಎಟ್ಟು ಕೊಟ್ರು ಸಾಕನ್ನಂಗಿಲ್ಲ ಅಂದವ. ಅದಕ್ಕೆ ಏನೆಲ್ಲ ಮಾಡೋದು ಮನುಷ್ಯ ಎದ್ರ ಸಂಬಂಧಪ್ಪ ಅಂದ್ರೆ ಹಣಕ್ಕೋಸ್ಕರವಾಗಿ. ಆ ಹಣದಿಂದ ನನಗೆ ನೆಮ್ಮದಿ ಸಿಗುತ್ತೆ ಅಂತ ತಿಳ್ಕೊಂಡು ಏನು ಮಾಡ್ತಾನೆ? ರೊಕ್ಕವನ್ನ ಸಂಪಾದನೆ ಮಾಡ್ತಾನೆ. ಪರಮಾನಂದ ಅಂದ್ರೆ ಏನು? ಮುಂದೆ ಏನಾಕೈತಪ್ಪ ಅಂದ್ರೆ ಮಗ ಮಾಡಬಾರ್ದು ಕೆಲಸ ಮಾಡ್ತಾನೆ. ಮಾಡಬಾರ್ದು ಕೆಲಸ ಮಾಡ್ತಾನ, ಪೊಲೀಸ್ ಸ್ಟೇಷನ್ದಾಗ ಒಯ್ದು ಹಾಕ್ತಾರ. ಅವಾಗ ಇವ್ ಓಡ್ ಹೋಗ್ತಾನೆ, ವಕೀಲಿಗೆ ಹಿಡ್ಕೋತಾನ, PSI ಹಿಡ್ಕೋತಾನ, SP ಹಿಡ್ಕೋತಾನ. ಬೇಕಾದ ರೊಕ್ಕ ಖರ್ಚಾಗಲ್ಲ. ಕೇಸ ಮುಚ್ಚಾಕ್ರಿ ಸರ್. ಅವ್ರು ಯಾರು ಕಂಪ್ಲೇಂಟ್ ಮಾಡ್ಯಾರಲ್ಲ ಅವ್ರು ಏನು ಹೇಳ್ತಾರೆ ಅದನ್ನು ಕೊಡೋನು, ನಿಮ್ಗೆ ಎಟ್ಟು ಬೇಕು ನೀವು ತೋರಿ. ಇವೆಲ್ಲ ಹಾಕಲ್ಲ ಊರಾಗ. ತೋರಿ ಅಂತಂದ. ಅವಾಗ ಮೊದಲು ಏನು ಮಾಡಿದ್ದ? ರೊಕ್ಕಗೋಸ್ಕರವಾಗಿ ರಾತ್ರಿ ಹಗಲು ಲುಬ್ಧಸ್ಯ ಧನ ಜಿಪುಣನ ರೊಕ್ಕ ಬ್ರಹ್ಮನಿಗೂ ಗೊತ್ತಾಗಿಲ್ಲತ್ತದು ಏನು ಹಾಕೈತ ಅದ್ರ ಗತಿ ಅನ್ನೋದು. ಏನು ಕೋರ್ಟ್ ಪಾಲ್ ಹಾಕೋದು, ಕಚೇರಿ ಪಾಲ್ ಹಾಕೋದು, ಹಳ್ಯಾನ ಪಾಲ್ ಹಾಕೋದು. ಹಳ್ಯಾ ಒಬ್ಬ ಬೆನ್ನ ಹತ್ತಿರ್ತಾರಲ್ಲ. ಗ್ರಹಗಳು ಎಷ್ಟದಾವ್ರಿ? 9 ಗ್ರಹ ಅದಾವಲ್ಲ. ಹಳ್ಯಾಗ ಒಂದು ಗ್ರಹ ಅಂದ್ರೆ ಜಾಮಾತೋ ದಶಮ ಗ್ರಹ. ಹಳ್ಯಾ ಅನ್ನೋದು 10ನೇ ಗ್ರಹ ಹತ್ತದು. ಇವೆಲ್ಲ ಗ್ರಹಗಳು ಲಾಸ್ಟ್ ಗ್ರಹಗಳು ಎಷ್ಟು ತನಕ ಕಾಡ್ತಾವ್ರಿ? 7.5 ವರ್ಷ. ಶನಿ ಗ್ರಹ ಎಷ್ಟು ಕಾಡ್ತಾವ್ರಿ? 7.5 ಹತ್ತಾರಲ್ಲ. ಎಲ್ಲಕ್ಕಿಂತ ಕೆಟ್ಟ ಕಾಡೋ ಗ್ರಹ ಅಂದ್ರೆ ಶನಿ ಗ್ರಹ, ಹೌದಲ್ಲ? ಆದ್ರೆ ಹಳ್ಯಾ ಅನ್ನೋ ಗ್ರಹ ಹೆಂಗದಂದ್ರ ಮನ್ಯಾಗಿಂದ ಮಾವನ ಮನ್ಯಾಗಿಂದ ರೊಕ್ಕಾರ ಖಾಲಿಗಿರ್ಬೇಕು ಒಂದು, ಇಲ್ಲಾಂದ್ರೆ ಮಾವರ ಗಾಡಿ ಕುಂಡಿರ್ಬೇಕು ಒಂದು, ಅಲ್ಲಿ ತನಕ ಕಾಡ್ತಾನತ್ತ ಹಳ್ಯಾ. ಅದು 10ನೇ ಗ್ರಹ ಅದು. ಇವ ಏನ್ ಮಾಡ್ತಾನಪ್ಪ ಅಂದ್ರೆ ಎಲ್ಲಾರಿಗೆ ಎಟ್ಟು ಬೇಕಟ್ಟು ಕೊಡ್ತೀನಿ ಬಿಡಿಸ್ರಿ ಅನ್ನೋ. ಅದೇ ರೊಕ್ಕ ಕಂಡಾಪಟ್ಟಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದ. ಈಗ ಮಗನಿಗೋಸ್ಕರವಾಗಿ ರೊಕ್ಕದ ಮ್ಯಾಗಿನ ಮೋಹ ಬಿಟ್ಟ. ಎಷ್ಟು ಮಜಾ ಐತಿ ನೋಡಿದ್ರು. ರೊಕ್ಕದ ಮ್ಯಾಗಿನ ಮೋಹ ಬಿಟ್ಟ. ಮುಂದೆ ಮಗ ಬೇಕಾದ. ಅಟ್ಟ ಇಟ್ಟು ರೊಕ್ಕ ಕೊಟ್ಟು ಮಗನಿಗೆ ಮನೆಗೆ ಕರ್ಕೊಂಬಂದ ಕರ್ಕೊಂಬಂದ ಒಳಕ ಮುಂದೆ ಯಾಕೋ ಹುಡುಗ ಕಿಟಾತನ ಮಾಡಕತ್ತೈತಿ, ಉಡಾತನ ಮಾಡಕತ್ತೈತಿ. ಮೊದಲೊಂದು ಮದುವೆ ಮಾಡಿಬಿಡೋನ್ರಿ ಊರಾಗೆಲ್ಲ. ಮದ್ವೆ ಮಾಡ್ದ ಬಳಕ ಅಗದಿ ಕಲ್ತಕ್ಕಿಗೆ ತಂದು ಮದುವೆ ಮಾಡ್ದ. ಇದು ಹಳಿ ಮನುಷ್ಯ ಆಕಿಗೆ ನೀ ನೈಟಿ ಗೌನ್ ಯಾಕೆ ಹಾಕ್ತಿ, ನೀ ಹೊಳ್ಳಿ ಮೇಕಪ್ ಯಾಕೆ ಮಾಡ್ಕೋತಿ, ಅವ್ರ ಮನ್ಯಾಗ ಇವ್ರ ಮನ್ಯಾಗ ಯಾಕೆ ಹೋಗ್ಕೊಂಡಿರ್ತಿ, ಬಾಕ್ಲಾಗ ಯಾಕೆ ಬಂದು ನಿಂದಿರ್ತಿ, ಕಿಟಿ ಹಳಿ ಮನುಷ್ಯರು ಕಿರಿಕಿರಿ ಮಾಡೋರಲ್ಲ. ಮಾಡಾಕತ್ತ ಆಕಿ ಗಂಡ ಬಂದ್ ಬಳಕ ಹೇಳು, ನೋಡು ಬೇಕಾರೆ ನಿಮ್ಮ ಅಪ್ಪರ ಇರ್ಬೇಕು ಮನ್ಯಾಗ ಬಂದು, ಇಲ್ಲಾರ ನಾ ಇರ್ಬೇಕಾರ. ಯಾಕಂದ್ರೆ ರಾತ್ರಿ ಮಾಡಿ ಕಿವ್ಯಾಗ ಮಂತ್ರ ಓದ್ತಾರ ಅವ್ರು. ಮಂತ್ರ ಹಾಕಿ ಉಪ್ಪತ್ತು ಊದ್ರ ಅಂದ್ರೆ ಮುಗಿತೇವ, ಕಡ್ಕಾಗ್ಬಿಡ್ತಾನೆ. ಮಂತ್ರ ಹಾಕಿ ಉಪ್ಪತ್ತು ಊದ್ಬಿಟ್ರು. ಅವ ಒಂದು 2 ಸಲ ಅವ್ರ ಅಪ್ಪ ತಾಕೀತು ಮಾಡ್ದ, 3 ಸಲ ತಾಕೀತು ಮಾಡ್ದ. ಒಟ್ಟ ದಿನ ಜಗಳ ನಡೀತು. ಒದ್ದು ಹೊರಗೆ ಹಾಕ್ಬಿಟ್ಟ ಮಗ. ಅಪ್ಪಗೆ ಏನು ಮಾಡ್ದ? ಒದ್ದು ಹೊರಗೆ ಹಾಕ್ಬಿಟ್ಟ. ಮತ್ತು ಮನ್ಯಾಗ ಸಂಸಾರ ಸಾಕಾತಪ್ಪ ಅಂದ್ರೆ ನೆನಪಾಗೋದು ಯಾವಾಗ? ಮಠನೇ ನೆನಪಾಗೋದು. ಮಠಕ್ಕೆ ಬಂದ, ಯಾಕೆ ಹೋತಮ್ಮ ಮಾರಿ ಸಣ್ಣ ಮಾಡಿದ್ವಿ? ಏನಿಲ್ಲಪ್ಪ, ಸಂಸಾರ ನಿನಗೆ ಗೊತ್ತೈತಿ, ಏನು ಹೇಳೋದು? ಮತ್ತೆ ಹೇಳ್ದಪ್ಪ ಅಂದ್ರೆ ಮತ್ತೆ ದುಃಖ ಆಕೈತಿ, ಬ್ಯಾಡಂದವ. ಆದ್ರೆ ದೇವರಪ್ಪ ಆಯ್ತು. ಯಾಕಪ್ಪ ಅಂದ್ರೆ ಇದಕ್ಕೆ ಆಶ್ರಮ ತಂದ್ರೆ, ಆಶ್ರಮ ಅಂದ್ರೆ ಏನು? ನಿರಾಶ್ರಿತರಿಗೆ ಆಶ್ರಯ ಕೊಡೋದಕ್ಕನೇ ಆಶ್ರಮ ಅಂತ ಕರ್ಕೊಂಬಂದಾರ. ಇರು ಅಂದ ಊರಾಗೆಲ್ಲ ಮಂದಿ ಬಯಾಕತ್ರು. ಏನು ಹೆಂಡತಿ ಮಾತು ಕೇಳಿ ಅಪ್ಪು ಹೊರ ಹಾಕಿದೇನು, ಹೆಂಡತಿ ಮಾತು ಕೇಳಿ ಅಪ್ಪ ಅವ್ರು ಹೊರ ಹಾಕಿದೇನೋ ತನಕತ್ರು. ಅದು ಕೇಳಕ್ಕಾಗಲಾರ ಸಂಬಂಧ ಮತ್ತೆ ಕರ್ಯಾಕೆ ಹೋದ ಅಪ್ಪನ ಕರ್ಯಾಕೆ ಹೋದ. ಅಪ್ಪು ಭಾಳ ಖುಷಿ ಆಯ್ತು. ಅವ ಏನು ಅನ್ನಾಕತ್ತಿದ್ದ ಅವನಿಗೆ? ಗುರುಗಳಿಗೆ ಮೊದಲು ಇವ ಕರ್ಯಾಕೆ ಹೋಗಿದ್ದ. ಅವ ಕರ್ಯಾಕೆ ಹೋಗೋಕ್ಕಿಂತ ಪೂರ್ವ ಗುರುಗಳಿಗೆ ಹೇಳಾಕತ್ತಿದ್ದ, ಇದು ಪಿತ್ರಾರ್ಜಿತ ಆಸ್ತಿ ಅಂತರೂ ಅಲ್ಲ, ಸ್ವಯಾರ್ಜಿತ ಆಸ್ತಿ ಐತಿ. ಇದು ಪಿತ್ರಾರ್ಜಿತ ಆಸ್ತಿ ಇತ್ತಪ್ಪ ಅಂದ್ರೆ ಕೋರ್ಟಿಗೆ ಅದಕ್ಕೆ ಇದಕ್ಕೆ ಹಾಕಿ ಅವ ಆಸ್ತಿ ಒಳಗೆ ಭಾಗ ತೊಗೋಬೋದಾಗಿತ್ತು. ಅವ ಯಾವಾಗ ಹೆಂಡತಿ ಮಾತು ಕೇಳಿ ನನಗೆ ಒದ್ದು ಹೊರಗೆ ಹಾಕ್ಯಾನ ಅಂದ ಬಳಕ, ಅವನಿಗೆ ನಾ ಪೊಲೀಸರ ಕಡೆಯಿಂದ ಕೋರ್ಟ್ ಕಡೆಯಿಂದ ನೀವು ವಾರೆಂಟ್ ತರಿಸಿ ಅವನಿಗೆ ಒದ್ದು ಹೊರ ಹಾಕ್ತೀನಿ ಅನ್ನವ. ಮಗನ ಮ್ಯಾಗಿಂದು ಪ್ರೀತಿ ಹೋತಿಲ್ಲ. ತನಗ ಮತ್ತು ಸುಖ ಇಲ್ಲ ಅನ್ಬೇಕು. ಯಾವ ಮಕ್ಕಳನ್ನ ತೊಗೊಂಡು ಏನು ಮಾಡಿದ್ರಿ ಏನವ. ಆಮೇಲೆ ಮುಂದೆ ಮಗನ ಹೊರಗೆ ಹಾಕದ ಅಂತ ತಿಳ್ಕೋರಿ. ಬೇಡ, ಇವ ಎಲ್ಲ ಆಸ್ತಿ ತೊಗೊಂಡು ಶನಿವಾರ ಬೇರೆ ಆದ. ಮುಂದೆ ಇವನಿಗೆ ಏನಾತಪ್ಪ ಅಂದ್ರೆ ಈ ಶರೀರಗೋಸ್ಕರವಾಗಿ ಮಗನೂ ಬಿಟ್ಟ. ಮುಂದೆ ಇವನಿಗೆ ಶುಗರ್ ಇದನ್ನು ಕೂಡಿ ಗ್ಯಾಂಗ್ರಿಂಗ್ ಆಯ್ತು ಕಾಲಿಗೆ. ಡಾಕ್ಟರ್ ಅಂತ ಚೆಕ್ ಮಾಡಕ್ಕೆ ಹೋದ. ತಮ್ಮ 1 ಮೊಳ
ಒಂದು ಫೂಟ್ ತನಕ ನಿನ್ನ ಕಾಲು ಕತ್ತರಿಸ್ಬೇಕಾಗ್ತೈತಿ. ಕಾಲು ಕತ್ತರಿಸಲಿಲ್ಲಪ್ಪ ಅಂದ್ರೆ ನೀ ಬದುಕಂಗಿಲ್ಲ. ನಾವು ಕಾಲು ಕತ್ತರಿಸಲಿಲ್ಲ ಅಂದ್ರೆ ನೀ ಬದುಕೋದಿಲ್ಲ. ನಾವು ಸರ್ ಹ್ಯಾಂಗಾರ ಮಾಡ್ರಿ, ಒಂದು ಫೂಟ್ ಯಾಕೆ ಹೋಗ್ಬಿಡ್ರಿ, 1.5 ಫೂಟ್ ತೆಗಿರ್ಕರೆ ನನಗೆ ಹ್ಯಾಂಗಾರ ಮಾಡಿ ಬದುಕಿಸ್ರಿ. ಅವನು ಹಣದ ಮ್ಯಾಗಿನ ಮೋಹ ಬಿಟ್ಟ, ಮಗನ ಮ್ಯಾಗಿನ ಮೋಹ ಬಿಟ್ಟ, ಶರೀರ ಮ್ಯಾಗಿನ ಮೋಹ ಬಿಟ್ಟ, ಇಂದ್ರಿಯ ಮ್ಯಾಗಿಂದ ಮೋಹ ಬಿಟ್ಟ. ಈಗ ಏನಾಗತ್ತಾನ, ನನಗೆ ಹ್ಯಾಂಗಾರೆ ಬದುಕಿಸ್ರಿ ಅನ್ನ. ಬದುಕಿಸ್ರಿ ಅಂದ್ರೆ ಇವನಿಗೆ ಇಂಥ ರೋಗ ಆತು, ಮುಂದೆ ಹೋಗಿ ಊರ್ ಹೊರಗಿಟ್ರು, ಸಾಂಕ್ರಾಮಿಕ ರೋಗ ಆತು ಇವನಿಗೆ. ಊರ್ ಹೊರಗೆ ಗುಡಿಸ್ಲಾ ಕೊಟ್ಟು ಇಟ್ಟು ಒಂದು ತಾಟ ಕೊಟ್ಟು ಅವ್ನಿಗೆ ಊರ್ ಹೊರಗೆ ಇಟ್ರು, ಯಾರು ಮುಡ್ಸ್ಕೊಳ್ಳಾದ್ರೂ ಊಟಿಲ್ಲ, ನೀರಿಲ್ಲ, ಏನಿಲ್ಲ, ಬಟ್ಟ ಬೇವರ್ಸ ಆಗ್ಬಿಡ್ತದ. ಅವ ಅಂದ, ಇನ್ನು ಸಾಯೋ ತನಕ ನನಗೆ ಸುಖ ಸಿಗಂಗಿಲ್ಲ. ಸಾಯೋ ತನಕ ಸುಖ ಸಿಗಂಗಿಲ್ಲ ಅಂದ್ಬೇಕು, ಸತ್ತು ಬಳಕ ಸುಖ ಸಿಗ್ತದೆ ನಂಗೆ ಆತಲ್ಲ. ಅಂದ್ರೆ ಸತ್ತು ಬಳಕ ಇರ್ತಾನ ನಂಗೆ ಆತಲ್ಲ. ಅಂದ್ರೆ ಪ್ರಾಣ ಕೂಡ ಬೇಡ ಆತು ಅಂತೀವನಿಗೆ. ಗುರ್ತಾತಿಲ್ಲ. ಈಗ ಮಂಗ್ಯಾಗ ಒಂದು ಟಾಕಿ ಒಳಗೆ, ಮಂಗ್ಯ ಮತ್ತು ಮಂಗ್ಯಾನ ಮರಿ ಎರಡು ಟಾಕಿ ಒಳಗೆ ಇಳಿಸಿ ನೀರು ಬಿಡ್ರಿ. ನೀವು ನೀರು ಬಿಡಾಕ್ ಚಾಲೋ ಮಾಡ್ರಿ, ಅದು ಮಂಗ್ಯಾನ ಮಾಡ್ತಪ್ಪ, ತನ್ನ ಮರಿ ಬಗಲ ಹಿಡ್ಕೋತು. ಆಮೇಲೆ ಹಂಗೆ ನೀರು ಬಿಡಾಕ್ ಹೋರಿ ಹಂಗ ಅದೇನ್ ಮಾಡ್ತದ, ತನ್ನ ಮರಿ ಹಗಲ್ ಮೇಲೆ ಕುಣಿಸೋತು. ಮತ್ತೆ ನೀರು ಬಿಡ್ರಿ, ಅದನ್ನ ತನ್ನ ಮರಿ ಒಯ್ದು ತಲೆ ಮೇಲೆ ಕುಣಿಸೋತು. ಹಂಗ ತಲೆ ಮೇಲೆ ಕುಣಿಸ್ಕೊಂಡಿರ್ತದ. ಮತ್ತೆ ನೀರು ಬಿಡ್ರಿ, ಮಂಗ್ಯಾಗ ದೊಡ್ಡ ಮಂಗ್ಯಾಗ ಇಲ್ಲಿ ಬತ್ತು ಹಂಗ ಬಾಯಿ ಮುಚ್ಕೊಂಡು ಒತ್ತ ಕೂತು ಮೂಗು ಮುಚ್ಚತು. ಮಂಗ್ಯ ಏನ್ ಮಾಡ್ತದ, ತನ್ನ ಮರಿ ತಳಗ ಹಾಕಿ ಕಾಲಾಗ ಹಾಕಿ ಮ್ಯಾಗ ಎತ್ತದ. ಹೇಳೋ ತಾತ್ಪರ್ಯ ಏನಂದ್ರ, ತನ್ನ ಮ್ಯಾಲ ಹ್ಯಾಂಗ ಪ್ರೀತಿ ಅದನ್ನ ಅದಕ್ಕಲ್ಲಿ ಹೇಳ್ತಾರ. ಏನು ಅಂತ ಕೇಳಿದ್ರ, ಯಾವ ರೀತಿ ಅದಕ್ಕಲ್ಲಿ ಹೇಳ್ತಾರಲ್ಲ, ಆವ ಕಾಲದಳು ಬಳಿಕಾವ ದೇಶದಳು ಬೇರಾವ ವಸ್ತುವಿನೋಳು ಎಡೆ ವೆರೆಯದತಿ ಆವ ಪರಿಯೋಳು ತನ್ನ ಮೇಲೆ ಇರ್ಪುದು ಗುರುದೇವತೆಳು ಅನುರಾಗ ವಿಹುದೇ ನಿಜ ಭಕ್ತಿ. ತನ್ನ ಮ್ಯಾಗ ಎಟ್ಟು ಪ್ರೀತಿ ಅದನ್ನ ನಿಸ್ಕೊಂಡು ಹೇಳಿರಲ್ಲ, ತನ್ನ ಮ್ಯಾಗ ಎಟ್ಟು ಪ್ರೀತಿ ಅದನ್ನಲ್ಲ ಅಟ್ಟು ಪ್ರೀತಿ ಇನ್ನೊಂದು ವಸ್ತು ಮ್ಯಾಗಿಲ್ಲ. ಅವೆಲ್ಲ ಇವನಿಗೆ ಅನುಕೂಲ ಅದಾವ ತಿಳ್ಕೊಂಡು ಅವಕ್ಕ ಪ್ರೀತಿ ಮಾಡಕತ್ತನ. ಅವು ಪ್ರತಿಕೂಲ ಆದವು ಅಂದ್ರೆ ಏನಾಕೈತಿ, ಬಿಟ್ಟು ಬಿಡ್ತಾನ. ಅವಕ್ಕೆಲ್ಲ ಎಲ್ಲಾರನ್ನೂ ಹಾರಿ ಹೋಯ್ತಾನೆ. ಹೀಗಾಗಿ ತನ್ನ ಮೇಲೆ ಇರ್ತಕ್ಕಂಥ ಪ್ರೀತಿನೇ ಪರಮಾನಂದ ಅಂತ ಕರ್ಕೊಂಡ್ಬಂದಿದ್ದಾರೆ. ಪ್ರಾಪ್ತಿ ಅಂದ್ರೆ ಇಲ್ಲಿ ಏನಂದ್ರ, ಅವರು ಪ್ರಾಪ್ತಿ ಒಳಗೆ 2 ಪ್ರಕಾರ ಅದ. ಒಂದು ಎಷ್ಟನೇ ಟಿಪ್ಪಣಿ ಹೇಳತ್ತೀನ, 9ನೇ ಟಿಪ್ಪಣಿ ಹೇಳ್ತೀನಿ. ಪ್ರಾಪ್ತಿ ಒಳಗೆ 2 ಪ್ರಕಾರ ಅದ. ಒಂದು ಪ್ರಾಪ್ತ ರೂಪ ಪ್ರಾಪ್ತ, ಇನ್ನೊಂದು ಅಪ್ರಾಪ್ತ ರೂಪ ಪ್ರಾಪ್ತ. ಯಾವ ಊರಕ್ಕಿನೂ ಏನೋ ಹೆಣ್ಮಗಳು ಗೊತ್ತಿಲ್ಲ, ಆಕಿನ ಮದುವೆ ಮಾಡ್ಕೊಂಡು ಏನ್ ಮಾಡಿದ್ವಿ, ಮೊದಲದು ಇರ್ಲಿಲ್ಲ, ಹಿಂದಾಡೆ ಪ್ರಾಪ್ತ ಮಾಡ್ಕೊಂಡು. ರೊಕ್ಕ ನಿನ್ನ ಹತ್ತಕ್ಕೆ ಇರಲಿಲ್ಲ, ದುಡ್ದು ಸಂಪಾದನೆ ಮಾಡಿ ಪ್ರಾಪ್ತ ಮಾಡ್ಕೊಂಡು. ಮನಿ ನಿನ್ನ ಹಂತಕ್ಕೆ ಇರಲಿಲ್ಲ, ಕಷ್ಟಪಟ್ಟು ಜಾಗ ತೊಂದು ಮನಿ ಕಟ್ಟಿಸಿ ಮನಿ ಪ್ರಾಪ್ತ ಮಾಡ್ಕೊಂಡು. ಇವು ಮೊದಲು ಇದ್ದು ಏನು ಇರಲಿಲ್ಲ. ಇಲ್ಲದೆ ವಸ್ತುವನ್ನ ಪಡ್ಕೊಳ್ಳೋದಕ್ಕೆ ಏನಂತಾರ, ಇದಕ್ಕ ಅಪ್ರಾಪ್ತ ರೂಪ ಪ್ರಾಪ್ತ ಅಂತ ಕರೀತಾರೆ. ಇನ್ನು ನಮ್ಮದು ನಾವ ಪಡ್ಕೊಳ್ಳೋದು ಮೋಕ್ಷ ಅನ್ನೋದು ಏನಪ್ಪಾ ಅದಂದ್ರ, ಯಾವುದೇ ಗುರು ಆಗಲಿ ಶಾಸ್ತ್ರ ಆಗಲಿ ಅವ್ರು ಎಲ್ಲಿಂದ ತಂದು ಕೊಡಂಗಿಲ್ಲ. ಅದು ಏನಾಗೈತಿಯಪ್ಪ ಅಂದ್ರೆ ಅದು ನಮ್ಮ ಹಂತಕ್ಕೆ ಐತಿ. ಅದು ನಮ್ಮ ಹಂತಕ್ಕೆ ಇದ್ದದ್ದು ನಮ್ಗೆ ಅದಕ್ಕಲ್ಲಿ ಅಂತಾರಲ್ಲ, ಬಗಲ್ ಮೇ ಬಚ್ಚ ಶೆಹರ್ ಮೇ ದಂಡೋರ. ಗೊತ್ತಾತು? ಕೂಸಿನ ಬಗಲಾಗ ಇಟ್ಕೊಂಡಳಕಿ, ಅದು ಬಗಲಾಗಿ ಇಟ್ಕೊಂಡು ಸಂತೆ ಎಲ್ಲ ತಿರುಗಾಡಳ. ಕಡಿ ನನ್ನ ಮಗನೇ ಕಳ್ಕೋತೇಳಿ ಬೊಬ್ಬಾಟ್ ಮಾಡಕತ್ತಾಳ. ಬೊಬ್ಬಾಟ್ ಮಾಡಕತ್ತಳು. ಹೆಣ್ಮಗಳು ಎಲ್ಲಾರು ಕೂಡಿದ್ರು, ಯಾಕೆ ಕತ್ತಂಗಿ ಇಟ್ಯಾಕ್ ಬೊಬ್ಬಾಟ್ ಮಾಡೈತಿ, ಇಟ್ಯಾಕ್ ಹಾಡಾಡ್ಕೊಂಡು ಅಳಾಗತ್ತಿದ್, ಏನಾಯ್ತು, ನನ್ನ ಮಗನೇ ಕಳ್ಕೊಂಡು ಅಂದ್ರು. ಎಷ್ಟು ಮಂದಿ ನಿನಗೆ ಮಕ್ಳು ಓದ್ಕೊಳಕಿ, ಒಂದೋ ಇತ್ರಿ ಅಂದ್ರು. ಮತ್ತೆ ಬಗಲಾಗಿದ್ದೇನು ಇಲ್ಲೇ ಅದಲ್ಲ ಅನ್ನೋದಕ್ಕೆ. ಬಗಲ ಮೇ ಬಚ್ಚ ಶೇರ್ ಮೇ ಡೊಂಡಾರ. ಹ್ಯಾಂಗ ಬಗಲಾಗ ಕೂಸ ಇಟ್ಕೊಂಡು ಸಂತೆ ಎಲ್ಲ ತಿರುಗಾಡಕತ್ತಿದೀವಿ, ಹಂಗ ಮುಕ್ತಿ ಅನ್ನೋದು ಅದು ಹೊರಗೆ ಸಂತ್ಯಾಗ ತಿರುಗಾಡ್ದಂಗೆ ಇಲ್ಲದು. ಅದು ಯಾವ ಶಾಸ್ತ್ರನೂ ತಂದು ಕೊಡಂಗಿಲ್ಲ, ಯಾವ ಗುರುಗಳು ತಂದು ಕೊಡಂಗಿಲ್ಲ. ಯಾರ ತಂದು ಕೊಡ್ತೀನಿ ಅದು ಸಿಗತೈತಿ ಅಂದ್ರೆ ಅವ ಗುರುನೂ ಅಲ್ಲ, ಅದು ಶಾಸ್ತ್ರನೂ ಅಲ್ಲ. ನೀ ಮರ್ತಿದಿ, ಹೌದಲ್ಲ, ನೀ ಮರ್ತಿದಿ. ಮರ್ಯಾದೋಡೆ ಜೀವಾತ್ಮ, ಅರೆದೋಡೆ ಪರಮಾತ್ಮ. ಇಟ್ಟ ಐತಿ ಕೆಲಸ. ಇದನ್ನು ಹೇಳೋದಟ್ಟ ಐತಿ, ಅಲ್ಲಿ ಮತ್ತೊಂದು ಏನೂ ಇಲ್ಲ. ಹೀಗಾಗಿ ಸತಿಸುತಾದಿಗಳನ್ನ ನೀನು ಹೆಂಗ ಪ್ರಾಪ್ತಿ ಮಾಡ್ಕೋತಿಲ್ಲ, ಆ ರೀತಿ ಪ್ರಾಪ್ತಿ ಮುಕ್ತಿ ಅನ್ನೋದಲ್ಲಪ್ಪ. ಅದು ನಮ್ಮ ಅಂತ್ಯಕ್ಕೆ ಇದ್ದದ್ದು ಮರುವೆ ಆಗಿದೆ ತಿಳ್ಕೊಂಡು ತೋರಿಸೋದಷ್ಟ ಪ್ರಾಪ್ತಿ. ಗೊತ್ತಾತ? ಅವರು ಒಂದು ಟಿಪ್ಪಣಿ ಕೊಟ್ಟಿದಾರಲ್ಲಿ. ಅವ್ರು ಏನು ಕೊಟ್ಟಾರ, ಯಹಾ ಕಂಠಾಭೂಷಣ ಕಿ ನ್ಯಾಯಿ ನಿತ್ಯ ಪ್ರಾಪ್ತಿ ಕಿ ಪ್ರಾಪ್ತಿ ಮಾನಿ ಹೇ. ಕಂಠಾಭೂಷಣ ಕಿ ನ್ಯಾಯಿ. ಕಂಠಾಭೂಷಣ ಕಿ ನ್ಯಾಯಿ ಅಂದ್ರೆ, ಕಂಠ ಅಂದ್ರೆ ಕುತ್ತಿಗೆ. ಏನಾಗಿತ್ತು ಅಂದ್ರೆ, ಗಂಡನ ತುಡುಗಿಲೆ ಪ್ಯಾಂಟ್ನಾಗಿಂದು ಅಲ್ಲಿದು ಇಲ್ಲಿದು ರೊಕ್ಕ ತುಡುಗು ಮಾಡಿ ಸಂತೆಗಿಂದು ಉಳಿಸಿ ಮಟ್ಟಿ ಅಲ್ಲಿ ಇಲ್ಲಿ ಗೋಳೆ ಮಾಡಿ ಏನು ಮಾಡಿಲ್ಲ ಅಂದ್ರೆ, ಒಂದು ಬಂಗಾರದ ತಾಳಿ ಮಾಡಿಸ್ಯಾಳ ಹೆಣ್ಮಗಳು.
ಬಂಗಾರದ ತಾಳಿ ಮಾಡಿಸಿಳು ಮುಂದೆ ಅದು ಏನಾಗಿತ್ತು ಅಂದ್ರೆ ಕೊಂಡಿ ಸಾಡ್ಲಾಗಿ ಕಳ್ಕೊಂಡಿತ್ತು. ಕೊಂಡಿ ಸಾಡ್ಲಾಗಿ ಉಚ್ಚಿ ಬಿದ್ದಿತ್ತು. ಅದು ಉಚ್ಚಿ ಎಲ್ಲಿ ಬಿದ್ದಿತ್ತು ಅನ್ನೋದು ಗೊತ್ತಾಕೈತಿ. ಆಮೇಲೆ ಕಳ್ಕೊಂಡ ಬಳಕ ಎಲ್ಲ ಎಲ್ಲೆಲ್ಲಿ ಯಾರ ಮನೆ ಮುಂದೆ ಕೂತಿಳು, ಎಲ್ಲಿ ಟಿವಿ ನೋಡಿಳು, ಎಲ್ಲಿ ಕೂತಿಳು, ಎಲ್ಲಾ ಕಡೆ ತಿರುಗಾಡೋದು. ಕಟ್ಟಿಗೆ ತರಕ್ ಹೋದಲ್ಲಿ, ಮೇವು ತರಕ್ ಹೋದಲ್ಲಿ, ಎಲ್ಲಾ ಸಂಜೆ ಮಾಡಿ ಗಂಡ ಬರೋ ತನಕ ಹುಡುಕ್ಯಾಡು. ಗಂಡ ಬರೋ ತನಕ ಹುಡುಕ್ಯಾಡಿ ಅಳ್ಕೋತ ಕೂತಿಳು. ಗಂಡ ಬಂದ, ಏನಾತು ಅಂತ ಕೇಳ್ದ. ಏನಿಲ್ಲ, ನಮ್ಮ ಅಪ್ಪನ ತುಡಿಗಿಲ್ ನಮ್ಮವ್ ಗೋಳೆ ಮಾಡಿಳು ರೊಕ್ಕ, ಬಂಗಾರ ತಾಳಿ ಮಾಡಿಸ್ಕೊಟ್ಟಳು. ಇವನ್ ರೊಕ್ಕನೇ ಅದು, ಅಲ್ಲಿ ಬ್ಯಾರೆ ಹಾಕತ್ತಳಿಕೆ. ನಮ್ಮ ಅಪ್ಪನ ತುಡುಗಿಲೆ ನಮ್ಮವ್ ಸಂತಾಗಿನೂ ಅಲ್ಲಿ ಇಲ್ಲಿ ಕತ್ತರಿಸಿ ನನ್ನ ಮಗಳಿಗೆ ಇರ್ಲತ್ತೇಳಿ ರೊಕ್ಕ ಗೋಳೆ ಮಾಡಿ ಬಂಗಾರ ತಾಳಿ ಮಾಡಿಸ್ಕೊಟ್ಟಳು. ಬಂಗಾರ ತಾಳಿನೇ ಕಳ್ದದ. ನಮ್ಮವ್ ಕೇಳಿದ್ರಿ ಏನಂತೇಳಿ ತಳಾಕತ್ತಳಕಿ. ಇದಕ್ಕೇನು ಗೊತ್ತು, ಪಾಪ ಇದು ನಂದ ಅನ್ನೋದು. ಕಳಾಕತ್ತಳು. ಏನು ಅಳಬಾಡತ್ತು, ಮತ್ತೆ ಏನಾರು ಮಾಡೋನ್, ದೇವ್ರು ಏನಾರು ಮಾಡ್ತಾನ, ಪ್ರಾಮಾಣಿಕವಾಗಿ ಗಳಿಸಿದಿತ್ತಪ್ಪ ಅಂದ್ರೆ ಸಿಗ್ತದ, ನೀನು ವಿಚಾರ ಮಾಡಕ್ಕೆ ಹೋಗ್ಬೇಡ ಅಂತೇಳಿ ಅಂದ. ಹೋಗಿ ಮಾರಿಗೇರಿ ಒರೆಸು, ಒಳಗೆ ಹೋಗಿ ಒಂದ್ಸರಿ ನೀರು ತುಂಬ ಅಂದ. ಆಕೆ ಮಾರಿ ಒರೆಸೊಂದು ಎದ್ದು ಒಳಗೆ ಹೋಗ್ಕಳ, ಅದು ಸೆರಿಗೆಗೆ ಸಿಗಿಬಿದ್ದದು ಉಚ್ಚಿ ಕೊಂಡಿ. ಬಂಗಾರ ತಾಳಿ ಅದ್ರ ಹುಕ್ಕ ಕೊಂಡಿ ಸೆರಿಗೆಗೆ ಜೋತ್ ಬಿದ್ದದ್ ಸಿಕ್ಕೈತಿ. ನಿನ್ ತಾಳಿ ಇಲ್ಲೇ ಅದತ್ತ ತೋರ್ಸಮ್ಮ, ಎಲ್ಲಿ ಕಳೆದಿರಿ, ಇಲ್ಲೇ ಐತಲ್ಲ, ಸುಮ್ಮನೆ ಊರೆಲ್ಲ ಹುಡುಕ್ಯಾಡಲ್ಲ ಆಕಿ ಅಂದಳಕಿ. ಇದು ಹೊರಗಿಂದ ಸಿಕ್ಕಾಯ್ತು, ತಂದತನ ಸಿಕ್ಕೈತಿ. ಹಂಗ ಮುಕ್ತಿ ಅನ್ನೋದು ಹೆಂಗೈತಿ ಅಂದ್ರೆ ತಂದತನ ಸಿಕ್ಕಂಗ. ಹಾ ಈಗ ಮುಕ್ತ ಆದಪ್ಪ ಗುರುಗಳಪ್ಪ. ಧನ್ಯೋಹಂ ಕೃತಕೃತ್ಯೋಹಂ ತದನುಗ್ರಹಾತ್, ಧನ್ಯನಾದೆ ಕೃತಕೃತ್ಯನಾದೆ ಗುರುವೇ, ನಿಮ್ಮ ಅನುಗ್ರಹದಿಂದ ಉಪಕಾರ ಆಗೈತಿ. ಮರ್ತದನ್ನ ಗಂಡ ಹ್ಯಾಂಗ ತೋರಿಸ್ಕೊಟ್ಟಲ್ಲ ಹಂಗ ಗುರು ತೋರಿಸ್ಕೊಡ್ತಾನ ಅಷ್ಟೇ. ಗಂಡ ತಾಳಿಯನ್ನ ಹ್ಯಾಂಗ ಕಳೆದದ್ದು ತೋರಿಸಿಕೊಟ್ಟ, ಗುರುವಿನ ಕೆಲಸನೂ ಅಷ್ಟ ಇರ್ತೈತಿ. ಅದಕ್ಕಲ್ಲಿ ನನ್ನೊಳಗ ನಾ ತಿಳ್ಕೊಂಡೆ, ನನಗೆ ಬೇಕಾದ ಗಂಡ ನಾ ಮಾಡಿಕೊಂಡೆ. ಗುರು ಅನ್ನೋದನು ಗಂಡ, ಹೌದಲ್ಲ? ಯಥಾರ್ಥ ಮಾರ್ಗವನ್ನ ತೋರಿಸೋರಿಗೆ ಗುರು ಅಂದಾರ. ಹೀಗಾಗಿ ಕಂಠಾಭೂಷಣಿಕೆ ನ್ಯಾಯ ಅಂದ್ರೆ ನಮ್ಮ ವಸ್ತು ಕಳ್ಕೊಂಡದ್ದು ನಮ್ಗ ಸಿಕ್ಕಂಗ, ಹಂಗ ನಾವು ಮರ್ತದ್ದು ನಮ್ಗ ಅರಿಸುವಂತ ಕೆಲಸ ಮಾಡಿದವ್ರು ಯಾರು ಅಂತ ಕೇಳಿದ್ರೆ ಶಾಸ್ತ್ರ ಗುರುಗಳು ಮಾಡ್ತಿರ್ತಾರೆ. ಮೋಕ್ಷ ಮ್ಯಾಗ ಟಿಪ್ಪಣಿ ಬಂದೈತಿ. ಮೋಕ್ಷ ಅಂದ್ರೆ ಎದಕ್ ಅನ್ಬೇಕಪ್ಪ? 10ನೇ ಟಿಪ್ಪಣಿ. ಮೋಕ್ಷ ಅಂದ್ರೆ ಎದಕ್ ಅನ್ಬೇಕು ಅಂದ್ರ, ಹ್ಯಾಂಗ ನೀವು ದಿನ ಶಾಸ್ತ್ರಕ್ಕೆ ಬರ್ತಿರಲ್ಲ, ಹಂಗ ಪ್ರವಚನ ನಡೆದಿತ್ತು ಶ್ರಾವಣದಾಗ. ಎಲ್ಲರೂ ಶಾಸ್ತ್ರಕ್ಕೆ ಹೊಂಟಿದ್ರು. ಅವಾಗ ದಿನ ಶಾಸ್ತ್ರಕ್ಕೆ ಹೋಗೋದು ಬರೋದು ಒಂದು ಗಿಳಿ ನೋಡಾಕತ್ತಿತ್ತು ಕೂತ್ಕೊಂಡು, ಪಂಜರದಾಗಿನ ಗಿಳಿ. ಮಾತು ಕಲಿಸಿದ್ರು ಅದಕ್ಕೆ. ಮಾತು ಬರ್ತಾವಲ್ಲ ಗಿಳಿಗೆ. ರಾಮಾಯಣ ಕಾಲದಿಂದ ಕೇಳ್ಕೊತ ಬಂದಿರಿ. ವಾಲ್ಮೀಕಿ ರಾಮಾಯಣ ಹೇಳೋದು ಕೇಳಿ 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 ಬಂದಲ್ಲಿ ಸೀತಾ ಹೇಳಿದ ಸಂಬಂಧನೇ ಅವು ಪಜಿತೆ ಅದು ಗಿಳಿಗೆ, ಹೌದಲ್ಲ? ಮಾತು ಕಲ್ತಿತ್ತು. ಇವ್ರ ದಿನ ಹೋಗೋದು ಬರೋದು ಮಾಡಕತ್ತಿರೋ ಗಿಳಿ ಅಂತೂ ನೀವೆಲ್ಲಿ ಹೋಗ್ತೀರಿ? ನಾವು ಪ್ರವಚನ ಕೇಳಕ್ಕೆ ಹೋಗ್ತೀವಿ ದಿನ ಅಂದ್ರೆ ಅವರೆಲ್ಲರೂ ಪ್ರವಚನ ಕೇಳಕ್ಕೆ ಹೋಗ್ತೀರಿ. ಚಲೋ ಆತಂತದ. ಮರುದಿವ್ಸ ಮತ್ತೆ ಅವ್ರು ಹೊಂಟಿದ್ರು. 15 ದಿವಸ ಪ್ರವಚನಕ್ಕೆ ಹೊಂಟಿರಿ, ನೀವೇ ಪುಣ್ಯ ಮಾಡಿರಿ. ನನಗಂತರೂ ಪ್ರವಚನಕ್ಕೆ ಬರಕ್ಕೆ ಆಗಂಗಿಲ್ಲ. ಅದಕ್ಕೆ ಹಾದ್ಯಾಗ ರಸ್ತ್ಯಾಗ ಬರುವಂಥ ಸಮಯದೊಳಗೆ ಪಂಜರದಾಗ ಇದ್ದಂಥ ಒಂದು ಗಿಳಿ ನನಗೂ ಏನಾರು ಉಪದೇಶ ಮಾಡು ಅಂತೇಳಿ ಗುರುಗಳಿಗೆ ಕೇಳ್ಕೊಂಡು ಬಾ ಅಂತೇಳಿ ಗಿಳಿ ಹೇಳಿ ಕಳಿಸ್ತು. ನನಗೂ ಒಂದಿಟ್ಟು ಏನಾರು ಉಪದೇಶ ಮಾಡಿ ನನ್ನ ಜೀವನನು ಉದ್ಧಾರ ಮಾಡಕ್ಕೆ ಹೇಳು ಅಂತೇಳಿ ನನ್ನ ಪರವಾಗಿ ನೀವು ಗುರುಗಳಿಗೆ ಕೇಳ್ಕೊಂಡು ಬರ್ರಿ. ಅಂತೇಳಿ ಹೇಳ್ದವ. ಕೇಳ್ಕೊಂಬರ್ರಿ ಅಂತ ಹೇಳ್ದ. ಅವತ್ತು ಇವ್ರು ಎಲ್ಲರೂ ಕೂಡಿ ಪ್ರವಚನಕ್ಕೆ ಹೋದ್ರು. ಅವತ್ತು ಪ್ರವಚನ ಸುಳ್ಳಾತು. ಇವ ಹೋದ್ರಾಗ ಗುರುಗಳು ಕಣ್ಣು ಮುಚ್ಚಿ ಧ್ಯಾನಸ್ಥರಾಗಿದ್ರು. ಪ್ರವಚನ ಇರಲಿಲ್ಲ. ಇವ ಮುಂದೆ ಕೂತಂದ, ಯಪ್ಪ ಹಾದ್ಯಾಗ ಬರಾಗ ಒಂದು ಗಿಳಿ ನನಗೂ ಏನಾರು ಉಪದೇಶ ಮಾಡ್ತೇವೆ, ನನಗೂ ಉದ್ಧಾರ ಮಾಡುವಂಗೆ ಏನಾರು ಒಂದು ಉಪಾಯ ಹೇಳತ್ತೇಳಿ ಕೇಳ್ಕೊಂಡ್ ಬಂದಿತ್ತು. ಕೇಳಿತ್ತು ನನಗೆ. ಅದ್ರ ಪರವಾಗಿ ನಾನು ನಿಮ್ಗೆ ಕೇಳಾಕ್ ಬಂದಿದ್ದು ರಾಯಭಾರಿಯಾಗಿ. ಕರೆ ನೀವಂತರೂ ಕಣ್ಣ ಮುಚ್ಚಿ ಕೂತಿರಿ, ಒಟ್ಟ ಮಾತಾಡಲಾಗಿರ ತಿಳ್ಕೊಂಡು ಅರ್ಧ ತಾಸು ಕೂತಾ, ದೀಡ್ ತಾಸು ಕೂತಾ, ಗೊತ್ತಾತಲ್ಲ, ದೀಡ್ ತಾಸು ಕೂತಾ ಹೊಳ್ಳಿ ಹೋಗಬೇಕಲ್ಲ. ಇಲ್ಲಾಂದ್ರೆ ಹ್ಯಾಂತಿ ಬರ್ತಾಳ. ಹೊಳ್ಳಿ ಹೋಗಿಲ್ಲ ಅಂದ್ರೆ ಮಠಕ್ಕೆ ಹೋದವ ಅತ್ತ ಹೋಗೇ ಬಿಟ್ಟ. ಎಲ್ಲರಿಗೆ ಕೇಳಿದ್ರತ್ತ, ನಾ ಒಂದು ಇಂಥ ಶಕ್ತಿ ಪಡ್ಕೊಂಡಿದ್ದೀನಿ, ನಿಮಗೆ ಜೀವಂತ ಇರೋದ್ರಾಗನೇ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ. ಪ್ರವಚನದಾಗ ಗುರುಗಳು ಅಂದ್ರತ್ತ, ನಂತಾಗ ಭಾರಿ ದೊಡ್ಡ ಶಕ್ತಿ ಐತಿ. ಪ್ರವಚನದಾಗ ನಂತಾಗ ಭಾಳ ದೊಡ್ಡ ಶಕ್ತಿ ಐತಿ. ನಾನು ನಿಮ್ಗೆ ಜೀವಂತನೇ ಎಲ್ಲರಿಗೂ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾರ್ಯಾರು ಬರ್ತೀರಿ ಕೈ ಹತ್ತಿರ ಅಂದ್ರತ್ತ. ಬಿಡ್ತೀರ? ಎಲ್ಲರೂ ಕೈ ಹಚ್ಬಿಟ್ರು. ಒಬ್ಬ ಕೈ ಎತ್ತಿರಲಿಲ್ಲ. ಯಾಕೆ ಹೋಗ್ತಮ್ಮ ನಿನಗೆ ಸ್ವರ್ಗಕ್ಕೆ ಬರಕ್ಕೆ ಇಚ್ಛಾ ಇಲ್ಲ ಅಂತ ಕೇಳವ. ನಾನು ಹೆಂಡತಿಗೆ ಹೇಳಿ ಬಂದಿಲ್ಲ, ನಾ ಪ್ರವಚನಕ್ಕೆ ಹೋಗಿ ಬರ್ತೀನಿ. ಏನು ಸ್ವರ್ಗಕ್ಕೆ ಹೋಗ್ತೀನಿ ಅಂದ್ರೆ ಬೈತಾ ಹೋಗಿ ಅನ್ನೋದು.
ಸ್ವರ್ಗಕ್ಕೆ ಹೋಗ್ತೀನಂತ ಹೇಳಿ ಬಂದಿಲ್ಲ, ಪ್ರವಚನಕ್ಕೆ ಹೋಗ್ತೀನಂತ ಹೇಳಿ ಬಂದೀನಿ. ಮತ್ತಿನ್ನು ಸ್ವರ್ಗಕ್ಕೆ ಹೋದ್ರೆ ಬೆಳಗಿನ ಅನ್ನವ. ವಿದೌಟ್ ಇನ್ಫಾರ್ಮೇಶನ್ ಎನಿ ಟೈಮ್ ಫೈಟ್. ವೈಪ್ ಸ್ಪೇಲಿಂಗ್ ಇದ್ರದ್ದು ಏನದ ಲಾಂಗ್ ಫಾರ್ಮ್. ವಿದೌಟ್ ಇನ್ಫಾರ್ಮೇಶನ್ ಎನಿ ಟೈಮ್ ಫೈಟ್. ನಿನಗೆ ಇನ್ಫಾರ್ಮೇಶನ್ ಮುನ್ಸೂಚನೆ ಕೊಡದೆ ಫೈಟ್ ಚಾಲು. ಅದಕ್ಕೆ ಇವ 1 ತಾಸು 1.5 ತಾಸು ಕೂತ 2 ತಾಸು ಕೂತಿಸಿಂದ ಹೋದ. ಗಿಳಿ ಕೇಳ್ತು, ಮತ್ತು ನನಗೆ ಯಾಕೋ ಇವತ್ತು ತಡ ಮಾಡಿದೆ, ಮತ್ತು ಕೇಳ್ಕೊಂಡು ಬಂದೇನು. ಏನಿಲ್ಲಪ್ಪ, ಗುರುಗಳು ಮಾತಾಡಲೇ ಇಲ್ಲ, ಒಟ್ಟ ಕಣ್ಣು ಮುಚ್ಚಿ ಧ್ಯಾನಸ್ಥರಾಗಿದ್ರು, ಒಟ್ಟ ಏನೂ ಹಾನು ಇರಲಿಲ್ಲ, ಹೂನು ಇರಲಿಲ್ಲ. ಆದ್ರೆ ಆತದ ಗಿಳಿ ಇವನ್ ಹೇಳಿ ಹೋದ. ಮುಂಜಾನೆ ಗಿಳಿ ಮಾಲಕ ಅದನ್ನೆಲ್ಲ ಪಂಜರದಾಗ ಸ್ವಚ್ಛ ಮಾಡಿ ಕಾಳು ಹಾಕಿ ನೀರು ಹಾಕ್ಬೇಕಲ್ಲ, ಅದನ್ನ ನೋಡಾಕ ಬಂದ. ಅದು ಕಣ್ಣು ಮುಚ್ಚಿ ಕಾಲ್ ಮ್ಯಾಲ ಮಾಡಿ ಬಿದ್ದಿತ್ತು. ಕಣ್ಣು ಮುಚ್ಚಿ ಮಾಡಿ ಕಾಲ್ ಮ್ಯಾಲ ಮಾಡಿ ಬಿದ್ದಿತ್ತು. ಅಲ್ಲ ಯಪ್ಪ, ಗಿಳಿ ಸತ್ತ ಕಾಣ್ತದ ಪಾಪ. ಮತ್ತೊಂದು ಗಿಳಿ ತರಬೇಕು ಅಂತ ತಿಳ್ಕೊಂಡು ಆ ಪಂಜರದ ಕಿಡಿ ತೆಗೆದು ಅದನ್ನ ಬಾಕ್ಲಾ ತೆಗೆದು ಹೊರಗೆ ಬೀಸ್ ಒಗದ. ನಾರ್ತೈತಿ, ಸತ್ತಪ್ಪ ನಾರ್ತೈತಿ. ಜೀವಂತ ಇದ್ದಾಗನೇ ಕಿಮ್ಮತ್ತು ಎದಕ್ಕಾಗಲ್ಲಕ್ಕ. ಬೀಸ್ ಒಗದ. ಅವ ಒಗದು ಸತ್ತದ ತಿಳ್ಕೊಂಡು ಅವ ಒಗದ, ಅದು ನೆಲಕ್ಕೆ ಬೀಳಲ್ಲ, ಅದು ಬರ್ರತ್ ಹಾರಿ ಹೋಗ್ಬಿಡ್ತದ. ಏನಾಗ್ತದು? ಹಾರು ಹೋತು. ಏನು ಮಾಡಿತ್ತದು? ಇರೋದ ಮುಕ್ತಿ. ಅದಕ್ಕೆ ಮುಕ್ತಿ ಅದರಿಂದ ಸಿಗುತ್ತು? ಇರೋದೇ ಮುಕ್ತಿ. ನಾ ಮಾಡವಲ್ಲ, ನಾ ಉಣ್ಣವಲ್ಲ, ನಾ ತಿನ್ನವಲ್ಲ, ನಾ ಹೋಗವಲ್ಲ, ನಾ ಬರವಲ್ಲ, ನಾ ಹುಟ್ಟವಲ್ಲ, ನಾ ಸಾಯವಲ್ಲ, ನಾ ಬಾಲಕಲ್ಲ, ನಾ ಯೌವನಾವಸ್ಥೆದವಲ್ಲ, ನಾನು ವೃದ್ಧಾವಸ್ಥೆಯೊಳಗವಲ್ಲ. ಇವ್ಯಾವ ನಾ ಅಲ್ವೇ ಅಲ್ಲ, ಅಲ್ಲ ಅಲ್ಲ ಅಲ್ಲ. ಕಳೆದುಳಿದ ನ್ಯಾಯದಂತೆ ನೀ ಒಬ್ಬನೇ ಸತ್ಯವಾದದ್ದು ಅನ್ನೋದೇ ಮುಕ್ತಿ, ಮತ್ತೊಂದೇನಿಲ್ಲ. ಮೊದಲು ಕರ್ತ ಭೋಕ್ತಾಪನೆ ಆದಿಕ ಅನ್ಯತಾ ಭಾವಂಕು ಚೋಡಿಕೆ ಸ್ವಸ್ವರೂಪ ಮೇ ಸ್ಥಿತಿ ಮೋಕ್ಷ. ನಮ್ಮಲ್ಲಿ ನಾವಿರೋದೇ ಮುಕ್ತಿ. ಮಾಡೋದು ಉಣ್ಣೋದು ಯಾವ ಮುಕ್ತಿ ಅಲ್ವೇ ಅಲ್ಲ. ನಾ ಮಾಡಮಲ್ಲ. ಮಾಡ್ರಿ, ಮಾಡಮಲ್ಲ ಬಿಡಮಲ್ಲ ಇಲ್ಲೇ ಕೂತ್ ಬಿಟ್ಟಿರಿ. ಮಾತ್ರ ಮಾಡ್ರಿ, ಆದ್ರೆ ಹೆಂಗ? ನಾನು ಮಾಡಮಲ್ಲ. ನಾನು ಹೆಂಗಿದ್ದೀನಿ? ನಿಷ್ಕ್ರಿಯ, ಅಚಲ, ವ್ಯಾಪಕ. ಪರಿಚಿನ ವಸ್ತುವಿನೊಳಗೆ ಕ್ರಿಯೆ ಆಕ್ಕಾವ. ಇದನ್ನ ಪಕ್ಕ ತಲೆ ಇಟ್ಕೋಬೇಕು. ವ್ಯಾಪಕ ವಸ್ತುವಿನೊಳಗೆ ಕ್ರಿಯೆ ಆಗೋದಿಲ್ಲ. ಬಾಟ್ಲಿ ತುಂಬಿರ್ತೈತಿ ನೀರಿಂದು, ಫುಲ್ ನೀರು ತುಂಬ್ರಿ, ಮ್ಯಾಗ ಬೂತ್ ಸಾಕ್ರಿ, ನೀರು ಅಳಗಾಡ್ತೈತಿ? ಇಲ್ಲ. ಒಂದು ಅರ್ಧ ತೆಗೀರಿ, ಹಿಂದಾಡಿ ಅಳಗಾಡ್ಸ್ರಿ. ತುಂಬಿದ್ದು ವ್ಯಾಪಕ ಅನ್ಬೇಕು, ಅರ್ಧ ಇದ್ದದಕ್ಕೆ ಪರಿಚಯ ಅನ್ಬೇಕು. ಸಣ್ಣ ವಸ್ತು ತಿರುಗಾಡ್ತೈತಿ, ದೊಡ್ಡ ವಸ್ತು ತಿರುಗಾಡಂಗಿಲ್ಲ. ಗುರ್ತಾತಿಲ್ಲ? ಹಂಗ ಮಾಡೋದು, ಉಣ್ಣೋದು, ತಿನ್ನೋದು, ಹೋಗೋದು, ಬರೋದು, ಹುಟ್ಟೋದು, ಸಾಯೋದು ಇದೆಲ್ಲ ಶರೀರ. ಗುರ್ತಾತಿಲ್ಲ? ಹಸಿವೆ ತೃಷೆಗಳು ಪ್ರಾಣಕ್ಕೆ, ಜನ್ಮ ಮರಣಗಳು ಶರೀರಕ್ಕೆ. ಯಾವ ಶರೀರಕ್ಕೆ? ಸ್ಥೂಲ ಶರೀರಕ್ಕೆ. ಗಮನಾಗಮನಗಳು ಸೂಕ್ಷ್ಮ ಶರೀರಕ್ಕೆ. ಈ ಮೂರನ್ನು ಅರಿಯುವ ನಾ ಬ್ಯಾರೆ. ಈ ಮೂರನ್ನು ಅರಿಯುವಂಥವನು ನಾ ಬ್ಯಾರೆ. ಅದನ್ನ ತಿಳ್ಕೊಳ್ಳೋದು. ಗುರ್ತಾತಿಲ್ಲೋ? ಜನಕ ಮಹಾರಾಜ ಕೇಳ್ದಂತ ಎಲ್ಲಾ ಪಂಡಿತರಿಗೆ ಸಭಾದೊಳಗ ಅದು ಸತ್ಯೋ ಇದು ಸತ್ಯೋ ಅಂತ ಕೇಳ್ದತ್ತ. ಇಷ್ಟಕ್ಕೆ ಹೆಂಗೆ ಉತ್ತರ ಕೊಡುದ್ರಿ? ಅದು ಸತ್ಯೋ ಇದು ಸತ್ಯೋ? ಸತ್ಯ ಸತ್ತ ಅಲ್ಲ, ಸತ್ಯ. ಅದು ಸತ್ಯೋ ಇದು ಸತ್ಯೋ ಅಂತ ಕೇಳ್ದತ್ತ ಎಲ್ಲಾರು. ಎಲ್ಲ ಗ್ರಂಥ ಅವು ಇವು ಎಲ್ಲ ಕಿತ್ತು ಹಾಕಿದ್ರು, ಹೊತ್ತಿಗೆ ತೆಗೆದ್ರು, ಅದನ್ನ ಮಾಡಿದ್ರು, ಇದನ್ನ ಮಾಡಿದ್ರು. ಅದನ್ನ ಸತ್ಯೋ ಇದನ್ನ ಸತ್ಯೋ? ನಾ ಸತ್ತು ಹೋಗ್ತೀವಿ ಅಂದ್ರ ಅವರು. ರಾಜಾಗ ಉತ್ತರ ಹೇಳಿಲ್ಲ ಅಂದ್ರೆ ಪಂಡಿತರು ಸತ್ತು ಹೋಗ್ತೀವಿ. ಅವ ಸತ್ಯ 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 ತಮ ಕೇಳತ್ತಾನ. ಅವ್ನಿಗೆ ಉತ್ತರ ಹೇಳಿಲ್ಲ ಅಂದ್ರೆ ನಾವು ಸಾಯ್ತೀವಿ, ನಾವು ಸತ್ತೀವಿ ಆಗ್ಬಿಡ್ತೀವಿ. ಹ್ಯಾಂಗೆ ಮಾಡೋದು ಅಂತ ಅನ್ನಾಕತ್ತಿದ್ರು. ಆಟದ್ರಾಗ ಅಷ್ಟಾವಕರು ಬಂದರು. ನಾವು ಉತ್ತರ ಹೇಳ್ತೀನಿ. ನಾನು ಏನು ಪ್ರಶ್ನೆ ನಿಂದು ಅಂತ ರಾಜ ಕೇಳಿದ್ರು. ಅದನ್ನು ಸತ್ಯ ಇದನ್ನು ಸತ್ಯ ಅಂತ ಕೇಳ. ಅದನ್ನು ಸತ್ಯ ಅಲ್ಲ ಇದನ್ನು ಸತ್ಯ ಅಲ್ಲ, ಎರಡನ್ನು ನೋಡವ್ ನೀವು ಒಬ್ಬನೇ ಸತ್ಯ. ಹಂಗಂದ್ರೆ ಏನತ್ ಪಂಡಿತರಿಗೆ ಅರ್ಥ ಆಗ್ಲಿಲ್ಲ. ಹಂಗಂದ್ರೆ ಏನು? ಯಾವ್ದು ಸತ್ಯ ಯಾವ್ದು ಸುತ್ತು ಯಾವ್ದು ಏನು ಕೇಳ. ಜಾಗೃತ ಸತ್ಯನು ಏನು? ಜಾಗೃತದಾಗಿಂದ ಸ್ವಪ್ನ ಐತಿಲ್ಲ, ಏನು ಸ್ವಪ್ನ ಸತ್ಯನು? ಜಾಗೃತ ಸತ್ಯನು ಸ್ವಪ್ನ ಸತ್ಯನು ಎರಡನ್ನ ಅರಿಯುವಂತ ನಾ ಒಬ್ಬನೇ ಸತ್ಯ. ಜಾಗೃತನು ಸುಳ್ಳ, ಕನಸು ಸುಳ್ಳ, ಇವೆರಡೂ ಸುಳ್ಳದವ. ಅದನ್ನ ಅರಿತವನು ನಾನ, ಇದನ್ನ ಅರಿತವನು ನಾನ. ಜಾಗೃತ ಅವಸ್ಥೆಯನ್ನು ಅರಿತವನು ನಾನ, ಸ್ವಪ್ನಾವಸ್ಥೆ ಅರಿತಂತವನು ನಾನ. ನಾವೊಬ್ಬನೇ ಸತ್ಯ. ಹೀಗಾಗಿ ಇಲ್ಲೇನಂದ್ರವರು, ನಾ ಮಾಡವಲ್ಲ, ಉಣ್ಣವಲ್ಲ, ತಿನ್ನವಲ್ಲ, ನೋಡವಲ್ಲ, ಬರವಲ್ಲ, ಹೋಗವಲ್ಲ. ಇವೆಲ್ಲ ಶರೀರದ ಧರ್ಮಗಳದಾವ. ಸ್ಥೂಲ ಶರೀರ ಧರ್ಮಗಳು, ಸೂಕ್ಷ್ಮ ಶರೀರ ಧರ್ಮಗಳು, ಕಾರಣ ಧರ್ಮಗಳು. ಯಾವನ ಅಲ್ಲ ಅಂತೇಳಿ ತಿಳ್ಕೊಂಡು ನನ್ನಟ್ಟಕ್ಕೆ ನಾನು ಉಳ್ಕೊಳ್ಳೋದಕ್ಕೆ ಮೋಕ್ಷ ಅಂತ ಕರೆದಾರ. ಗೊತ್ತಾತ? ಆದ್ರೆ ಕಿತ್ನೇಕ ಲೋಕ ಭಾಳ ಜನ ಏನಂದಾರಪ್ಪ ಅಂದ್ರೆ ಸ್ವರ್ಗಲೋಕಕ್ಕೆ ಮೋಕ್ಷ ಅಂತ ಕರ್ಕೊಂಬಂದಾರ. ಸ್ವರ್ಗಲೋಕಕ್ಕೆ ಮೋಕ್ಷ ಅಂದ್ರೆ ಅದಕ್ಕಂತೀರಿ?
ಸಿಕ್ಕಿದ್ದು ಹೊಳ್ಳಿ ಕೈ ಬಿಟ್ಟು ಹೋಗಬಾರ್ದು, ಅದುವೇ ಮುಕ್ತಿ ಇಲ್ಲೋ. ಒಮ್ಮ ಪ್ರಾಪ್ತ ಆಗಿದ್ದು ಹೊಳ್ಳಿ ಕಳ್ಕೋಬಾರ್ದು ಅಂದ್ಬೇಕು. ಕ್ಷೀಣಿ ಪುಣ್ಯ ಮರ್ತು ಲೋಕಂ ವಿಶಂತಿ, ಪುಣ್ಯ ತೀರ್ಥಪ್ಪ ಅಂದ್ರೆ ಒದ್ದು ಹೊರ ಹಾಕ್ತಾರೆ. ಮತ್ತು ಮುಕ್ತಿ ಅದಕ್ಕೆ ಅಂದಿದ್ದು, ಸ್ವರ್ಗಕ್ಕೆ ಅಂದಿದ್ದು. ಸ್ವರ್ಗನೇ ಶಾಶ್ವತ ಅಲ್ಲ, ಅದನ್ನೂ ಒಂದಿನ ನಾಶ ಆಗೋದೇ ಐತಿ. ಹೌದಲ್ಲ. ಬಹಳಷ್ಟು ಮಂದಿ ಜಮೀನಿ ಮಹರ್ಷಿ ಅಂತವರು ಸ್ವರ್ಗ ಪ್ರಾಪ್ತಿಗನೇ ಮುಕ್ತಿ ಅಂತಾರೆ. ಇನ್ನು ವೈಕುಂಠರು, ವೈಷ್ಣವ ಉಪಾಸಕರು ವೈಕುಂಠ ಲೋಕದ ಪ್ರಾಪ್ತಿಗನೇ ಮೋಕ್ಷ ಅಂತಾರ. ಗೋಲೋಕ ಬ್ರಹ್ಮಲೋಕ ಆದಿಕಿ ಪ್ರಾಪ್ತಿಂಕು ಮೋಕ್ಷ ಕಹೇ. ಭಾಳ ಮಜಾ ಐತಿದ್ರಾಗ. ಮೋಕ್ಷ ಯಾರ್ಯಾರು ಹೆಂಗ್ಯಾಂಗ ಅಂತಾರಂದ್ರೆ, ಮರಾಠಿ ಒಂದು ಮಾತೈತಿ. ಮರಾಠಿ ಒಳಗೆ ಏನೈತಿ ಅಂದ್ರೆ, ದೇಹ ತೋಚ ದೇವ. ಎಷ್ಟು ಚಂದ ಐತಿ ನೋಡ. ದೇಹ ತೋಚ ದೇವ, ಈ ಶರೀರವೇ ದೇವರು. ಲಕ್ಷ ಕೊಡ್ರಿ. ದೇಹ ತೋಚ ದೇವ, ಭೋಜನ ತೋಚ ಭಕ್ತಿ. ದೇವ್ರ ಅನ್ಬೇಕು, ಭಕ್ತಿ ಮಾಡ್ಬೇಕಾಗ್ತದ. ಹೌದಲ್ಲ. ಭಕ್ತಿ ಮಾಡ್ಬೇಕು ಬೇಡ. ಕಾಯಿ ಇಲ್ಲ ಕರ್ಪೂರ ಇಲ್ಲ ಬಂದು ನಿನ್ನ ಗುಡಿಗೆ, ವರ ಇಲ್ಲ ಶಾಪ್ ಇಲ್ಲ, ಹೋಗಿ ನಿನ್ನ ಮನೆಗೆ ತಂದ ದೇವ್ರ. ಮತ್ತೆ ಇದು ದೇವ್ರ ಅನ್ಬೇಕು, ಇದಕ್ಕೆ ಭಕ್ತಿ ಬೇಕೋ ಬೇಡ? ಇದಕ್ಕೆ ಭಕ್ತಿ ಏನು ಮಾಡೋದ್ರಿ ಅಂತ ಕೇಳಿದ್ರೆ, ಕರ್ಪೂರ ಹಚ್ಚಿ ಉದ್ಕಾಡ ಹಚ್ಚರ ಕೆಲಸ ಆಗಲ್ಲ. ಇದಕ್ಕೆ ಊಟ ಹಾಕೋದೇ ಭಕ್ತಿ. ದೇಹ ತೋಚ ದೇವ, ಭೋಜನ ತೋಚ ಭಕ್ತಿ, ಮರಣ ತೋಚ ಮುಕ್ತಿ. ಸಾಯೋದೇ ಮುಕ್ತಿ ಅಂತೇಳಿ ಯಾರತ್ತಾರ? ಚಾರ್ವಾಕ್ ಅಂತಾನ. ಇವೆಲ್ಲ ಮುಕ್ತಿ ಇವು. ಸತ್ಯ ಅಂದ್ರೆ ಮುಗಿದು ಹೋಯ್ತು, ಮುಂದೆ ಹುಟ್ಟಂಗಿಲ್ಲ, ಮುಕ್ತಿ ಆತ ಅಂತ ನಾವ. ಅದಕ್ಕೆಲ್ಲ ಹೇಳ್ತಾನ ನಾವು, ಯಾವತ್ ಜೀವಂ ಸುಖಂ ಜೀವೇತ್, ಯಾವತ್ ಜೀವಂ ಸುಖಂ ಜೀವೇತ್, ಋಣಂ ಕೃತ್ವ ಘೃತಂ ಪಿಬೇತ್, ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನ ಕುತಃ. ಎಷ್ಟು ಚಂದ ಹೇಳ್ತಾನವ. ಎಲ್ಲಿ ತನಕ ಬದುಕ್ತಿ ಅಲ್ಲಿ ತನಕ ಸುಖವಾಗಿ ಬದುಕು. ಮತ್ತು ಸುಖವಾಗಿ ಬದುಕಬೇಕಂತ ನಾವು ಬಡವರಿದ್ದೀರಿ ಸ್ವಾಮಿ, ಹ್ಯಾಂಗ ಮಾಡೋದು? ಸಾಲ ಮಾಡು, ತುಪ್ಪ ತೊಂಬ, ಹುಗ್ಗಿ ಮಾಡು, ಹೋಳಿಗೆ ಮಾಡು, ತಿನ್ನು. ಮತ್ತೊಂದು ಸಾಲ ಮುಟ್ಟಿಸ್ಲಿಲ್ಲ ಅಂದ್ರೆ, ಸಾಲ ಯಾಕೆ ಮುಟ್ಟಿಸ್ತೀವಿ? ನೀನೇ ಇತ್ತು ಅಂದ್ರೆ ಮುಟ್ಟಿಸು, ಇಲ್ಲಂದ್ರೆ ಸತ್ತು ಹೋಗತ್ತ ನಾವು. ಮತ್ತು ಮುಂದಿನ ಜನ್ಮದ ಅವ್ರ ಮನೆ ಮುಂದಿನ ಜನ್ಮೇಲೆ ಹೋಗಕ್ಕೆ ಮಾಡಲ್ಲ ಅಂದವ. ಮುಂದಿನ ಜನ್ಮದಾಗಿಲ್ಲ. ಅದಕ್ಕೆ ಹೇಳ್ತಾನ, ಭಾಷಣ ಹೇಳ್ತಾನೆ ಮುಂದೆ ಹೋಗಿ. ಕುಡುಕರಿಗೂ ಒಂದು ಭಾಷಣ ಹೇಳ್ತಾನ. ತುಪ್ಪ ತಿನ್ನೋರಿಗೆ ಒಂದು ಹೇಳ್ದ, ಯಾವ ಜೀವಂ ಸುಖಂ ಜೀವೇತ್, ಹೌದಲ್ಲ, ಋಣಂ ಕೃತ್ವ ಘೃತಂ ಪಿಬೇತ್, ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನ ಕುತ ಅಂತೇಳಿ ಇದನ್ನ ಅಗದಿ ಪ್ರಾಮಾಣಿಕರಿಗೆ ಸಾಧು ಮಂದಿಗೆ ಹೇಳ್ದ. ಇನ್ನು ಕುಡುಕರಿಗೂ ಹೇಳ್ಬೇಕು, ಅವರು ಸಿಟ್ಟು ಮಾಡ್ಕೊತಾರೆ. ಮತ್ತು ನಮಗೊಂದು ಮುಕ್ತಿ ಹಾದಿ ಹೇಳ್ರಲ್ಲ, ಬರೀ ಅವ್ನಿಗೆ ತುಪ್ಪ ತಿನ್ನಿಕ್ಷಣ ಅವ್ನಿಗೆ ಮುಕ್ತಿ ಪಡ್ಕೊ ಅಂತ ಹೇಳಿದ್ರಿ, ಮತ್ತು ನಮ್ಗೇನ್ರಿ ಅವ ಅಂತ ನಾವು ಮತ್ತೆ ಪಿಬೇತ್ ಯಾವತ್ ಪತತಿ ಭೂತಲಿ. ಕುಡಿ 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 ಕುಡಿ. ಎಲ್ಲಿ ತನಕ ಕುಡಿ? ಯಾವತ್ ಪತತಿ ಭೂತಲೆ, ಎಲ್ಲಿ ತನಕ ನೀ ಭೂಮಿ ಮ್ಯಾಗ ನಿಶೆ ಹೆಚ್ಚಾಗಂಗಿಲ್ಲ ಅಲ್ಲಿ ತನಕ ಕುಡಿ. ನಿಶೆ ಹೆಚ್ಚಾಗಿ ಭೂಮಿ ಮ್ಯಾಗ ಬಿದ್ದಿ, ಉತ್ಥಾಯ ಚ ಪುನಃ ಪಿತ್ವ, ಒಂದೀಟ್ ನಿಶೆ ಹೇಳಿಸಿ ಮತ್ತೆ ಕೈ ಆಡಿಸಿ ಎಳಾಕ್ ಹೊಂಟೆತ್ತೀನಿ, ಮತ್ತೆ ಕುಡಿ ನೀ ಒಟ್ಟೆ. ಯಾಕ? ಪುನರ್ಜನ್ಮನ ವಿದ್ಯತೆ. ಪೀತ್ವಾ ಪುನಃ ಪೀತ್ವಾ ಯಾವತ್ ಪತತಿ ಭೂತಲೆ ಉತ್ಥಾಯ ಚ ಪುನಃ ಪೀತ್ವಾ. ಯಾಕ? ಪುನರ್ಜನ್ಮನ ವಿದ್ಯತೆ. ಸಾವ ಮುಕ್ತಿ ಅಂತಾರವ್ರು. ನೀವು ಕುಡ್ದು ಸಾಯಿ, ತುಪ್ಪ ಕುಡ್ದು ಸಾಯಿ, ದಾರು ಕುಡ್ದು ಸಾಯಿ, ತುಪ್ಪ ಕುಡ್ದು ಸಾಯಿ, ಸಾಲ ಮಾಡಿ ಸಾಯಿ, ಒಟ್ಟು ಯಾವತ್ ಜೀವಂ ಸುಖಂ ಜೀವಿತ್. ನಿನಗೆ ಎದರಾಗ ಚಂದ ಅನಿಸ್ತೈತಿ. ಇವಕ್ಕೆಲ್ಲ ಮುಕ್ತಿ ಅಂತ ಕರ್ಕೊಂಬಂದ್ರೆ, ಇವಕ್ಕೆ ಯಾರು ಮುಕ್ತಿ ಅಂದ್ರೆ ಇವಕ್ಕೆ ಇನ್ನು ಪುನರ್ಜನ್ಮನೇ ಇಲ್ಲ ಅಂದ್ರೆ ಮತ್ತೆ ಶರಣರ ವಚನಗಳು ಸುಳ್ಳಾಕ್ಕವ. ಹಿಂದು ಮಾಡಿದ ಪುಣ್ಯವು ಹಿಂದುಂಡು ಹೋಗ ಆತ್ಮ, ಹಿಂದುಂಡು ಉಣಬೇಕಾತ್ಮ, ಇಂದು ಮಾಡಿದ ಪುಣ್ಯವು ಮುಂದುಂಡು ಉಣಬೇಕಾತ್ಮ ಅಂತ ಹೇಳ್ಯಾರಲ್ಲ. ಮತ್ತೆ ಹಿಂದೆ ಇದ್ದು ಈಗೂ ಇದೀವಿ, ಮುಂದಾದ್ರೂ ಇರ್ತೀವಿ. ಸತ್ ಹೋದ್ರೆ ಹಂಗ ಸುಳ್ಳದೆಲ್ಲ. ಅದಕ್ಕೆ ಇವರೆಲ್ಲ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ, ಇವಕ್ಕ ಮುಕ್ತಿ ಅಂತ ಕರ್ಕೊಂಡ್ ಬಂದಿದ್ದಾರೆ ಅವ್ರು. ಬ್ರಹ್ಮಲೋಕಕ್ಕಾಗಲಿ, ಗೋಲೋಕಕ್ಕಾಗಲಿ, ವೈಕುಂಠ ಲೋಕಕ್ಕಾಗಲಿ, ಲೋಕಾಂತರ ಪ್ರಾಪ್ತಿಗನೇ ಮುಕ್ತಿ ಅಂತ ಕರ್ಕೊಂಡ್ ಬಂದಾರ. ಖರೆ ಇವೆಲ್ಲ ವೇದಕ್ಕೆ ವಿರುದ್ಧದ. ಯಾಕಪ್ಪ ಅಂದ್ರೆ, ಒಂದು ಸಲ ಪ್ರಾಪ್ತ ಆಗಿದ್ದು ಎಂದೂ ಕೈ ಬಿಟ್ಟು ಹೋಗಬಾರದು. ಕೈ ಬಿಟ್ಟು ಹೋಗುವಂಥದಕ್ಕೆ ಮುಕ್ತಿ ಅನ್ನೋದಿಲ್ಲ. ಗುರ್ತಾತಲ್ಲ, ಕೈ ಬಿಟ್ಟು ಹೋಗೋದಕ್ಕೆ ಮುಕ್ತಿ ಅನ್ನೋದಿಲ್ಲ. ಹೌದಲ್ಲ. ಇವೆಲ್ಲ ಹೆಂಗದವನು ಆದಿಕಿ ಪ್ರಾಪ್ತಿಂಕು ಮೋಕ್ಷ ಜಾಂತೆ ಹೇ, ಇವಕ ಮೋಕ್ಷ ಅಂತ ತಿಳ್ಕೊಂಡಾರವರು. ಆದರೆ ವೇದಸೆ ವಿರುದ್ಧ ಹೇ, ಅವೆಲ್ಲ ಹೆಂಗದವ? ವೇದಕ್ಕೆ ವಿರುದ್ಧ ಅದಾವು. ಅವೆಂದೂ ಮುಕ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಲೋಕಾಂತರ ಪ್ರಾಪ್ತಿಗೆ ಸ್ವರ್ಗದಲ್ಲಿ ವಾಸ ಮಾಡ್ತಕ್ಕಂಥ ಇಂದ್ರನೇ ಶಾಶ್ವತ ಅಲ್ಲ. ಇಂದ್ರ ಅನ್ನೋದು ದೇವತೆ ಅಲ್ಲ, ಅದೊಂದು ಪದವಿ. ಹೌದಲ್ಲ. ಆ ಪದವಿಗೆ ಎಷ್ಟೋ ಮಂದಿ ಹೋರಾಡ್ತಿರ್ತಾರ. ಊಪರ ಕೈಯ ಮೋಕ್ಷಕ ಸ್ವರೂಪ ವೇದನುಸಾರಿ ಹೇ. ನಾ ಮಾಡವಲ್ಲ, ಉಣ್ಣವಲ್ಲ, ಹುಟ್ಟವಲ್ಲ, ಸಾಯವಲ್ಲ, ನೋಡವಲ್ಲ ಅನ್ನೋದು ನಿಶ್ಚಯವಾಗಿ ತಿಳ್ಕೋಬೇಕು. ಶಬ್ದ ಜ್ಞಾನ ಆಗಬಾರ್ದು, ಗಿಳಿಪಾಠ ಆಗಬಾರ್ದು. ಬೇಟೆಗಾರ ಬರ್ತಾನ, ಕಾಳು ಒಗಿತಾನ, ಬಲಿ ಬೀಸ್ತಾನ, ಹಿಡ್ಕೊಂಡು ಹೋಗ್ತಾನ ಅನ್ನೋ ಗಿಳಿನೇ ಬಲಿ ಆಗಿಬಿತ್ತು. ಹಂಗಾಗಬಾರ್ದು. ಅದಕ್ಕೆ ನಿಶ್ಚಯ ರೂಪದಿಂದ ಏನಾಗಬೇಕು ಅಂತ ಕೇಳಿದ್ರೆ, ಅದ್ರಾಗ ಒಂದು ದೃಢತೆ ಬಂದಾಗ ನಾವು ಯಥಾರ್ಥವಾಗಿ ತಿಳ್ಕೊಂಡು ಮುಕ್ತರಾಗಕ್ಕೆ ಬರ್ತೈತಿ. ಇದಕ್ಕೆ ಮುಕ್ತಿ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ ಅಂತೇಳಿ ಇಲ್ಲಿ ಪರ್ಯಂತರವಾಗಿ
ಏನು ಮಾಡಿದ್ರು ಅಂದ್ರೆ ಅವರು ಮೂರನೇ ಪ್ರಶ್ನೆಗೆ ಉತ್ತರವನ್ನು ಹೇಳ್ಕೊತ ಹೊಂಟಿದರು. ಪ್ರಶ್ನೆ ಸಂಖ್ಯೆ 4. ಮೋಕ್ಷ ಕಿಸಸೆ ಹೋವೆ. ಮುಕ್ತಿ ಅಂದ್ರೆ ಏನು ಅನ್ನೋದು ಹೇಳಿದ್ರೆ ನಮ್ಮದು ನಾವು ತಿಳ್ಕೊಳ್ಳೋದು, ಅದರಾಗ ಉಳ್ಕೊಳ್ಳೋದು, ಅದಕ್ಕೆ ಮುಕ್ತಿ ಅಂದ್ರೆ ಸ್ವರ್ಗ, ವೈಕುಂಠ, ಭೂಲೋಕ, ಗೋಲೋಕ, ಕುಡಿದು ಸಾಯಿ, ಸಾಲ ಮಾಡಿ ಸಾಯಿ, ಯಾವ ಮುಕ್ತಿ ಅಲ್ಲಪ್ಪ. ಯಥಾರ್ಥವಾಗಿ ತಿಳ್ಕೊಳ್ಳೋದೇ ಮುಕ್ತಿ ಅಂತ ನೀವು ಹೇಳಿದ್ರಿ. ಆ ಯಥಾರ್ಥವಾಗಿ ತಿಳ್ಕೊಬೇಕಂದ್ರೆ ಏನು ಮಾಡಬೇಕು? ಅದು ಎದರಿಂದ ಆಕೈತಿ? ಕೈ ಬಿಟ್ಟು ಹೋಗಂಗಿಲ್ಲ ಅಂತ ಹೇಳ್ತೀರಿ, ಅದು ಎದರಿಂದ ಆಕೈತಿ ಅಂತೇಳಿ 4ನೇ ಪ್ರಶ್ನೆ ಒಳಗೆ ಕೇಳಾಗತ್ತ ನಾವು ಶಿಷ್ಯ. ಉತ್ತರ: ಮೋಕ್ಷ ಬ್ರಹ್ಮಜ್ಞಾನ ಹುವೆ ಜ್ಞಾನಾದೇವತೋ ಕೈವಲ್ಯಂ. ಮೋಕ್ಷ ಎದರಿಂದ ಆಕೈತಿಪ್ಪ ಅಂತ ಕೇಳಿದ್ರೆ ಜ್ಞಾನದಿಂದನೇ ಆಕೈತಿ. ಇದ್ರಾಗ ಯಾರ್ದು ವಾದಿವಾದಿಲ್ಲ. ಜ್ಞಾನ ಹೆಂಗೆ ಆಕೈತಿ ಅನ್ನೋಲ್ಲಿ ವಾದಿವಾದ ಇರ್ತಾವ. ಕರ್ಮ ಉಪಾಸನದಿಂದ ಆಕ್ಕವ, ಅದರಿಂದ ಆಕ್ಕವ, ಇದರಿಂದ ಆಕ್ಕವ, ಶ್ರವಣ ಮನನ ನಿಧಿದೇಶದಿಂದ ಆಕ್ಕವ, ಕೇವಲ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಲೇ ಹೌದು ನರರಿಗೆ ಮುಕ್ತಿ, ಕೇವಲ ಮಹಾವಾಕ್ಯದಿಂದ ಬ್ರಹ್ಮಜ್ಞಾನ ಆಕ್ಕದ ಅನ್ನೋರದಾರ. ಆದ್ರೆ ಮುಕ್ತಿ ಮಾತ್ರ ಜ್ಞಾನದಿಂದನೇ ಆಕೈತಿ. ಕರ್ಮದಿಂದ ಜ್ಞಾನ ಮುಕ್ತಿ ಸಿಗೋದಿಲ್ಲ. ಕರ್ಮದಿಂದ ಏನು ಮಾಡ್ತದಪ್ಪ ಅಂದ್ರದು ಭೇದ ಬುದ್ಧಿ. ಜ್ಞಾನ ಅಂತ ಎದಕ್ಕಂತೀವಿ ನಾವು? ಅಭೇದ ದರ್ಶನಂ ಜ್ಞಾನ. ಜ್ಞಾನ ಅಂದ್ರೇನು? ಅಭೇದ ದರ್ಶನಂ ಜ್ಞಾನ. ಕರ್ಮದೊಳಗೆ ಭೇದ ಬುದ್ಧಿ ಇರ್ತೈತಿ, ಉಪಾಸನೊಳಗೆ ಭೇದ ಬುದ್ಧಿ ಇರ್ತೈತಿ. ನಾನು ಮಾಡವ, ನೀ ಕೊಡವ ಅನ್ನೋ ಭೇದ ಬುದ್ಧಿ ಇರ್ತೈತಿ. ಅದರಿಂದ ಮಾತ್ರ ಮೋಕ್ಷ ಪ್ರಾಪ್ತಿ ಆಗುವುದಿಲ್ಲ. ಮೋಕ್ಷ ಪ್ರಾಪ್ತಿ ಆಗಬೇಕಾಗಿತ್ತು ಅಂದ್ರೆ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಅಂದ್ರೆ ಯಥಾರ್ಥವಾದ ಜ್ಞಾನ. ಮೊದಲು ಭೂಮಾನಾಂ ಬ್ರಹ್ಮಕಾಹೆ. ಪ್ರಶ್ನೆ 5. ಅಲ್ಲಿ ಟಿಪ್ಪಣಿ ಬಂದೈತೆ ನೋಡಿ 11ನೇದು. ಈ ಟಿಪ್ಪಣಿ ಕೂಡ ಕಾರಣ ಏನು ಅಂತ ಕೇಳಿದ್ರೆ, ಮೋಕ್ಷ ಎದರಿಂದ ಹಾಕದ ಅಂತ ಕೇಳಿದ್ರೆ ಬ್ರಹ್ಮಜ್ಞಾನದಿಂದ ಹಾಕದ ಅಂತ ಹೇಳಿದ್ರಿ. ಅಂದ ಬಳಿಕ ವೇದದೊಳಗೆ 840 ಉಪನಿಷತ್ತುಗಳು ಕರ್ಮವನ್ನು ಹೇಳ್ತಾವೆ. ವೇದದೊಳಗೆ 840 ಉಪನಿಷತ್ತುಗಳು ಕರ್ಮಗಳನ್ನು ಹೇಳ್ತಾವ. 232 ಉಪನಿಷತ್ತುಗಳು ಉಪಾಸನೆಗಳನ್ನು ಹೇಳ್ತಾವ. 108 ಉಪನಿಷತ್ತುಗಳು ಜ್ಞಾನವನ್ನ ಹೇಳ್ತಾವ. ನೀವು ಜ್ಞಾನದಿಂದನೇ ಮುಕ್ತಿ ಹಾಕದ ಅಂತ ಅಂದ್ರೆ ವೇದದಾಗ ಹೇಳಲ್ಪಟ್ಟಂತ ಕರ್ಮಕಾಂಡ, ಉಪಾಸನ ಕಾಂಡ ಅದು ವ್ಯರ್ಥ ಆತಲ್ಲ. ವ್ಯರ್ಥ ಆತಲ್ಲ. ಅವತ್ತರಿಂದ ಮುಕ್ತಿ ಆಗಂಗಿಲ್ಲ ಅನ್ನೋದಂಗಾಯ್ತು. ಅವತ್ತರಿಂದ ಮುಕ್ತಿ ಈಗ ನೋಡ, ಇಬ್ಬರು ಮನುಷ್ಯ ದೊಡ್ಡ ದೊಡ್ಡ ಆಫೀಸರ್ ಅದಾರ. ಅವ್ರ ಕಡೆ ನಮಗೆ ಕೆಲಸ ಆಗ್ಬೇಕಾಗಿತ್ತು. ನಾ ಯಾರಿಗೆ ಹಿಡ್ಕೋಬೇಕು ಅಂತ ಕೇಳ್ದೆ. ಪರಮೇಶ್ ಹೇಳ್ದ, ಅವನ ಕಡೆ ಏನು ಕೆಲಸ ಆಗಲ್ರಿ, ಅವನಿಗೆ ಹಿಡ್ಕೋರಿ ಅಂದ. ಮತ್ತು ಅವ್ನು ಪುಕ್ಷೇಟಿ ಆದಲ್ಲ, ಅವನಂತೆ ಹೋಗೋದು ಫಲಾನೇ ಅಲ್ಲಲ್ಲ. ಅವನ ಕಡೆಯಿಂದ ಕೆಲಸನೇ ಆಗಂಗಿಲ್ಲ ಅಂದ ಬಳಕ ಅವನಂತೆ ಯಾಕೆ ಹೋಗ್ತೀನಿ ಅಂದ್ಬಳಕ ಕರ್ಮ ಉಪಾಸನದಿಂದ ಜ್ಞಾನ ಆಗೋದಿಲ್ಲ, ಮುಕ್ತಿ ಆಗೋದಿಲ್ಲ. ಜ್ಞಾನದಿಂದನೇ ಮುಕ್ತಿ ಹಾಕದ ಅಂತ ಅಂದ್ರ ಬಳಕ ಕರ್ಮ ಉಪಾಸನೆಗಳು ವ್ಯರ್ಥ ಆದವಲ್ಲ. ವೇದಗಳು ಎಂದೂ ಸುಳ್ಳು ವ್ಯರ್ಥ ಹೇಳೋದಿಲ್ಲ, ಇದಕ್ಕಿದ್ದಂಗೆ ಹೇಳ್ತವ, ಅವೆಲ್ಲ ಉಪಯೋಗ ಅದಾವ ಅನ್ನುವ ಸಂಶಯ ಬರ್ತಾ ತಿಳ್ಕೊಂಡು 11ನೇ ಟಿಪ್ಪಣಿ ಕೊಟ್ರು. कर्म और उपासना से चित्त की शुद्धि और एकाग्रता रूप ज्ञान के साधन हुए है. ಅವೇ ನಿಷ್ಫಲ ಅಂತ ನಾ ಹೇಳಿಲ್ಲಪ್ಪ, ಹೌದಲ್ಲೋ? ನಿಷ್ಫಲ ಅಂತ ಹೇಳಿಲ್ಲ. ಕರ್ಮ ಮತ್ತು ಉಪಾಸನೆಗಳಿಂದ ಏನು ಮಾಡ್ತಪ್ಪ ಅಂದ್ರೆ ಚಿತ್ತ ಶುದ್ಧಿ, ಅಂತಃಕರಣ ಶುದ್ಧಿ. ಯಾಕಪ್ಪ ಅಂತ ಕೇಳಿದ್ರೆ, ಈ ಬಿಳಿ ಬಟ್ಟೆ ಹಾಕೊಂಡ್ ಬಂದಿರ್ತೀವಿ ನಾವು, ಅಗದಿ ಶುಭ್ರವಾದಂಥ ಬಟ್ಟೆ ಹಾಕೊಂಡ್ ಬಂದಿರ್ತೀರಿ. ಎಲ್ಲರಿ ಹಣ್ಣು ನೋಡಕ್ಕೆ ಹೋಗೋದಿತ್ತು, ಎಲ್ಲರಿ ಸಂಬಂಧಿಕರ ಮನೆಗೆ ಹೋಗೋದಿತ್ತು, ಎಲ್ಲರಿ ರಾಜಕೀಯರಂತಕ್ಕೆ ಹೋಗೋದಿತ್ತು. ಅಗದಿ ಕಾಟನ್ ಬಟ್ಟೆ, ಕಂಡಾಪಟ್ಟೆ ಕಾಸ್ಟ್ಲಿ ಬಟ್ಟೆ ಹಾಕೊಂಡು ಹೋಗಿರ್ತೀವಿ. ಅಲ್ಲೆಲ್ಲರಿ ಚೇರ್ ಮ್ಯಾಗ ಅಲ್ಲಿ ಇಲ್ಲಿ ಕುಂಡ್ರಬೇಕಾದ್ರೆ ಮೊದಲು ಚೇರ್ ನೋಡ್ತೀರಿ ನಾವು. ಎಲ್ಲಿ ಯಾವಾಗ ಎಷ್ಟು ದಿವಸ ಇಟ್ಟಾರ, ಒಂದು ವರ್ಷಾನ್ಗಟ್ಟೆ ಬಿಟ್ಟಿರ್ತಾರೆ, ಧೂಳ ಪಾಳ ಬಿದ್ದಿರ್ತೈತಿ. ನಮ್ಮ ಹೊಲಸು ಅದಕ್ಕೆ ಹತ್ತದ್ ಬಿಟ್ಟು ಅದ್ರದ ಹೊಲಸು ನಮ್ಗೆ ಹತ್ತೈತಿ ಅಂತ ತಿಳ್ಕೊಂಡು ಮೊದಲು ಚೇರ್ ನೋಡ್ತೀರಿ. ಚೇರ್ ನೋಡಿ ಏನು ಮಾಡ್ತೀರಿ, ಹೊಲಸಾಗಿತ್ತು ಅಂದ್ರೆ ಖರ್ಚೀಪ್ ಇರ್ತೈತಿ, ಬಟ್ಟೆಗೆ ಟಾವೆಲ್ ಇರ್ತೈತಿ, ಅದರಲ್ಲೇ ಜಾಡಿಸ್ತೀರಿ. ಜಾಡಿಸಿ ಊದಿ ಸ್ವಚ್ಛ ಮಾಡಿ ಕುಂಡಿರ್ತೀರಿ. ಇದ್ರ ಸಂಬಂಧ ಬಟ್ಟೆ ಹೊಲಸಾಕೋಗೈತಿ. ಎಷ್ಟು ಬಟ್ಟೆ ಕಿಮ್ಮತ್ ಐತಿಲ್ಲ. ಈ ಬಟ್ಟೆ ಹಾಳಾಗಿ ಹೋಕ್ಕವ ಅಂತ ತಿಳ್ಕೊಂಡು ಜಾಡಿಸಿ ಒರೆಸಿ ಊದಿ ಕುಂಡಿರ್ತೀರಿ. ಶುದ್ಧಂ ಅಪಾಪ ವಿದ್ದಂ. ಪರಮಾತ್ಮ ಎಷ್ಟು ಶುದ್ಧ ಅದನ ಅಂದ್ರೆ ಹೇಳಾಕ ಸಾಧ್ಯನೇ ಇಲ್ಲ. ಮತ್ತು ಅಂಥ ಪರಮಾತ್ಮ ಇಲ್ಲಿ ಬಂದು ಕುಂಡಿರ್ಬೇಕಾದ್ರೆ ಯಾಕೆ ಸ್ವಚ್ಛ ಆಗ್ಬೇಕು? ಸ್ವಚ್ಛ ಆಗ್ಬೇಕು ಬೇಡ? ಬರೇ ಬಟ್ಟೆಗೆ ಒರೆಸಿ ತಿಕ್ಕಿ ನೋಡಿ ಕುಂಡ್ರಾಕೈತಿದ್ದೀನೇನು. ಆ ಪರಮಾತ್ಮ ಬಂದು ಇಲ್ಲಿ ಕುಂಡಿರ್ಬೇಕಾಗಿತ್ತು ಅಂದ್ರೆ ಇದು ಶುದ್ಧ ಆಗಬೇಕು, ಒರೆಸಬೇಕು. ತಾವೆಲ್ಲಿ ಕುರ್ಚಿ ಒರೆಸ್ದಂಗ ಕರ್ಮ ಉಪಾಸನೆಗಳಿಂದ ಈ ಅಂತಃಕರಣ ಒರೆಸಬೇಕು, ತಿಕ್ಕಬೇಕು. ತಿಕ್ಕಿ 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 ಇಟ್ಟೆ ಅಂದ್ರೆ ಅವಾಗ ಪರಮಾತ್ಮ ಬರ್ತಾನ. ಇದನ್ನು ಒರೆಸಾಕ ಕರ್ಮ ಉಪಾಸನೆಗಳ ಬೇಕು. ಕರ್ಸಿಪ್ ಇರ್ತೈತಿಲ್ಲ, ಕುಂಡ್ರವ್ರು ಯಾರು? ನೀವ ಜಾಡ್ಸೋದು ಯಾವುದು?
ವಸ್ತ್ರ ಜಾಡಿಸೋದು ವಸ್ತ್ರ, ಕುಂಡ್ರೋದು ನಾವು. ಹಂಗೆ ಕರ್ಮ ಉಪಾಸನೆಗಳು ಜಾಡಿಸ್ತಾವ. ಆಮೇಲೆ ಜ್ಞಾನ ಬಂದು ಕುಂಡ್ರತೈತಿ. ಜ್ಞಾನ ಬಂದು ಕೂತು ಅಂದ್ರೆ ಪರಮಾತ್ಮ ಕೂತಂಗ ಮುಗಿದ ಹೋತು, ಮುಕ್ತಿ ಆತ. ಅದಕ್ಕಾಗಿ ಕರ್ಮ ಮತ್ತು ಉಪಾಸನೆಗಳು ನಿಷ್ಫಲ ಅಲ್ಲಪ್ಪ. ಅವು ಕೂಡ ಚಿತ್ತದ ಶುದ್ಧಿಗೆ, ಅಂತಃಕರಣ ಶುದ್ಧಿಗೆ ಕಾರಣಗಳದಾವ ಅಂತ ಹೇಳಿದ್ರು. ಮತ್ತು ನಾಳೆ ವಿಷಯ ಏನು ಅನ್ನೋದು ಬೆಳಿಗ್ಗೆ ನೋಡೋಣ ಅಂತೇಳಿ ಇವತ್ತಿನ ವಾಗುರುಪಸ್ಯ ಗುರುಪಾದಕ್ಕೆ ಅರ್ಪಿಸ್ತೀನಿ. ಹರಿ ಓಂ ತತ್ಸತ್.